ನಾವು ಪ್ರಸ್ತುತ ತರಗತಿಯಲ್ಲಿ ಸೆಕೆಂಡ್ PUC U2 ಕ್ಲಾಸಸ್ ಓಕೆ. ಇಲ್ಲಿ ಸೆಕೆಂಡ್ PUC U2 ಕ್ಲಾಸ್ ಅಲ್ಲಿ ಸೆಕೆಂಡ್ PUC ಅಂದ್ರೆ ಡೇಟ್ ಇವತ್ತಿನ ಡೇಟು 15/11/21. ಓಕೆ. ಇಲ್ಲಿ ನಾವು ಬೆಳಿಗ್ಗೆ ನಾವು ಅಂದ್ರೆ ಈ ಯೂಟ್ಯೂಬ್ ಕ್ಲಾಸ್ ನಲ್ಲಿ ಬೆಳಿಗ್ಗೆ ಒಂದು ಕ್ಲಾಸ್ ಅನ್ನು ನಾವು ಮಾಡಿದ್ವಿ. ನೆಕ್ಸ್ಟ್ ನಾವೀಗ ಮಧ್ಯಾಹ್ನ ಒಂದು ಕ್ಲಾಸು ಅಂದ್ರೆ ಚಾಪ್ಟರ್ 4th ಚಾಪ್ಟರ್ ಅಲ್ಲಿ ಚಾಪ್ಟರ್ 4th JS ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳು. ಅಧ್ಯಾಯ ಹೆಸರು JS ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳು. ಪದ್ಧತಿಗಳಿಗೆ ಮತ್ತೊಂದು ಹೆಸರು ವಿಧಾನಗಳು. JS ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳು ಅಥವಾ ವಿಧಾನಗಳು. ಹಾಗಾದ್ರೆ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದಂಗೆ ಇಲ್ಲಿ ಅಂದ್ರೆ JS ಮಿಲ್ಲರ್ ಅವರ ಈ ಪ್ರಾಯೋಗಿಕ ವಿಧಾನಗಳು ಅಥವಾ ಪದ್ಧತಿಗಳು 5. ಆ 5ರಲ್ಲಿ ನಾವು ಬೆಳಗಿನ ತರಗತಿಯಲ್ಲಿ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಒಂದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾವುದನ್ನ? ಫಸ್ಟ್ ಒನ್ ಅನ್ವಯ ಪದ್ಧತಿ ನಿರೂಪಿಸಿರಿ ಅಂತ ಹೇಳ್ಬಿಟ್ಟು. ಈಗ ನಾವು ಇನ್ನು ಉಳಿದಂತ 4 ಈ ಅವಧಿಯಲ್ಲಿ ಮತ್ತೆ ಒಂದನ್ನ ನಾವು ಯಾವ್ದಾದ್ರು ಒಂದು ವಿಧಾನವನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹಾಗಾದ್ರೆ ಆ 5 ವಿಧಾನಗಳು ಅಥವಾ ಪದ್ಧತಿಗಳು ಅಂದ್ರೆ ಯಾವುದು? ಫಸ್ಟ್ ಒನ್ ಅನ್ವಯ ಪದ್ಧತಿ. ಇದು ಎಕ್ಸ್ಪ್ರೆಷನ್ ಆಗಿದೆ. ಫಸ್ಟ್ ನಮ್ಮಲ್ಲಿ ಅನ್ವಯ ಪದ್ಧತಿ. ಸೆಕೆಂಡ್ ಒನ್ ವ್ಯತ್ಯಾಸ ವಿಧಾನ. ಅಥವಾ ವ್ಯತಿರೇಕ ಪದ್ಧತಿ. ವ್ಯತ್ಯಾಸ ವಿಧಾನ ಅಥವಾ ವ್ಯತಿರೇಕ ಪದ್ಧತಿ. ಇನ್ನು ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಇನ್ನು 4 ಸಹವರ್ತಿ ಪರಿವರ್ತನಾ ವಿಧಾನ. ಸಹವರ್ತಿ ಪರಿವರ್ತನಾ ವಿಧಾನ. ಇನ್ನು ಲಾಸ್ಟ್ ಒನ್ ವ್ಯವಕಲನ ಫಲಗಳ ವಿಧಾನ. ವ್ಯವಕಲನ ಫಲಗಳ ವಿಧಾನ. ಓಕೆ. ಹಾಗಾದ್ರೆ ಇಲ್ಲಿ ಈ 5 ಪದ್ಧತಿಗಳನ್ನ ನಾವು JS ಮಿಲ್ಲರ ಪ್ರಾಯೋಗಿಕ ವಿಧಾನಗಳು ಅಥವಾ ಪದ್ಧತಿಗಳು ಎಂದು ಹೆಸರಿಸಲಾಗಿದೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಒನ್ ಅನ್ವಯ ಪದ್ಧತಿ ಇದು ಎಕ್ಸ್ಪ್ರೆಷನ್ ಆಗಿದೆ ಬೆಳಗ್ಗೆ ತರಗತಿಯಲ್ಲಿ. ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಸಬ್ಹೆಡಿಂಗ್ ಎರಡನೇದು ವ್ಯತ್ಯಾಸ ವಿಧಾನ. ಎಕ್ಸಾಮಿನೇಷನ್ ಕೇಳಬಹುದು. ಇನ್ನು ವ್ಯತ್ಯಾಸ ವಿಧಾನ ನಿರೂಪಿಸಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು ಅಥವಾ ಇದರಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ಇರುತ್ತೆ. ಹೇಗೆ? ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ಅಥವಾ ವ್ಯತ್ಯಾಸ ವಿಧಾನದಲ್ಲಿ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಈ ಪ್ರಶ್ನೆ ಇರುತ್ತೆ. ಅದಕ್ಕೆ ಆನ್ಸರ್ 2. ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಸಂಖ್ಯೆ ಅಥವಾ ಎಷ್ಟು ನಿದರ್ಶನಗಳ
ಆನ್ಸರ್ 2 ಅಂತ ಬರಬೇಕು, 2 ಅಂತ ಬರಬೇಕು. ಇನ್ನು 5 ಮಾರ್ಕ್ ಕ್ವೆಶ್ಚನ್ಸ್ಗೆ ವ್ಯತ್ಯಾಸ ವಿಧಾನ ನಿರೂಪಿಸಿರಿ ಅಂತೆಲ್ಲಾದರೂ ಕೂಡ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಕೇಳಬಹುದು. ಹಾಗಾದರೆ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹಾಗಾದರೆ ಹೇಳಿದ್ರು ಯಾವುದು ವ್ಯತ್ಯಾಸ ವಿಧಾನ. ಇಲ್ಲಿ 5 ಮಾರ್ಕ್ ಅಥವಾ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಇಲ್ಲಿ ವ್ಯತ್ಯಾಸ ವಿಧಾನ, ವ್ಯತ್ಯಾಸ ವಿಧಾನ ನಿರೂಪಿಸಿರಿ ಅಂತ ಕೇಳಬಹುದು. ಅಥವಾ ಮತ್ತೊಂದು ಹೆಸರು ವ್ಯತಿರೇಕ ಪದ್ಧತಿ, ವ್ಯತ್ಯಾಸ ವಿಧಾನ. ಇದಕ್ಕೆ ನಾವು ಎಕ್ಸ್ಪ್ಲೇಷನ್ಗೆ ನಾವು ಫಸ್ಟ್ ಪಾಯಿಂಟ್ಸ್ ಬರೀತೀವಿ. ಏನು? ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು. ಫಸ್ಟ್ ಪಾಯಿಂಟ್ಸ್, ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು. ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು. ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು. ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು. ಓಕೆ, ಇದು ಫಸ್ಟ್ ಪಾಯಿಂಟ್ಸ್. ಸೆಕೆಂಡ್ ಪಾಯಿಂಟ್ಸ್, ಇಲ್ಲಿ ಈ ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ವಿಧಾನಗಳಿಗೆ ನಾವು ಪ್ರತಿಯೊಂದು ವಿಧಾನದಲ್ಲೂ ಕೂಡ ನಾವು ಅಂದ್ರೆ ಅನ್ವಯ ಪದ್ಧತಿ ಆಗಿರ್ಬೋದು, ವ್ಯತ್ಯಾಸ ವಿಧಾನ ಆಗಿರ್ಬೋದು, ಸಂಯುಕ್ತ ಅನ್ವಯ, ವ್ಯತಿರೇಕ ಪದ್ಧತಿ ಆಗಿರ್ಬೋದು, ಸಹವರ್ತಿ ಪರಿವರ್ತನಾ ವಿಧಾನ ಅಥವಾ ವ್ಯವಕಲನ ಫಲಗಳ ವಿಧಾನ, ಪ್ರತಿಯೊಂದು ವಿಧಾನ ಅಥವಾ ಪದ್ಧತಿಯಲ್ಲೂ ಕೂಡ ಮಿಲ್ಲರ್ ಅವರ ಒಂದು ಸೂತ್ರವನ್ನು ನೋಡುವಂಥದ್ದು. ಹಾಗಾದರೆ ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಯಾವ ರೀತಿ ಅನ್ನೋದನ್ನು ನೋಡೋದು. ಹಾಗಾದರೆ ಸೆಕೆಂಡ್ ಪಾಯಿಂಟ್ಸ್, ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಹೀಗಿದೆ ಅಥವಾ ಈ ವಿಧಾನದಲ್ಲಿ ಅಥವಾ ವ್ಯತ್ಯಾಸ ವ್ಯತ್ಯಾಸ ವಿಧಾನದಲ್ಲಿ ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಹೀಗಿದೆ. ಮಿಲ್ಲರ್ ಅವರ ಸೂತ್ರ ಹೀಗಿದೆ. ಫುಲ್ ಸ್ಟಾಪ್ ಹಾಕಿಬಿಟ್ಟು ಕೋಲನ್ ಹಾಕಿಬಿಟ್ಟು ಇಲ್ಲಿ ಡಬಲ್ ಬ್ರಾಕೆಟ್ ಕೌನ್ಸ್ ಅಲ್ಲಿ ಓಕೆ. ಪರಿಶೀಲನೆಯಲ್ಲಿ ಸೂತ್ರ ಯಾವ್ದಪ್ಪ ಇಲ್ಲಿ ಅಂದ್ರೆ, ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಕಾಮಸ್ ಅವುಗಳಲ್ಲಿ ಒಂದು ವ್ಯತ್ಯಾಸ ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಹಾಗಾದರೆ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇನ್ನೊಂದ್ಸಲ ನೋಡಿ, ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಹೇಗೆ ಅಂದ್ರೆ, ಡಬಲ್ ಬ್ರಾಕೆಟ್ ಕೌನ್ಸ್ ಅಲ್ಲಿ ತನಿಖೆಯಲ್ಲಿ ಅಥವಾ ಪರಿಶೀಲನೆಯಲ್ಲಿ 2 ಅಂಡರ್ಸ್ಟುಡ್ ಎರಡು ಇದನ್ನ ಎಕ್ಸಾಮಿನೇಷನ್ ನಾವು ಹೇಳಿದ್ವಲ್ಲ. ಇನ್ನು ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅಂತ 1 ಮಾರ್ಕ್ ಕ್ವೆಶ್ಚನ್ಸ್ಗೆ 2 ಮಾರ್ಕ್ ಕ್ವೆಶ್ಚನ್ಸ್ಗೆ ಕೇಳಿದ್ರೆ 2 ಅಂತ ಬರೆಯಬೇಕು. ಈ ವ್ಯತ್ಯಾಸ ವಿಧಾನಕ್ಕೆ ಸೂತ್ರ ಪರಿಶೀಲನೆಯಲ್ಲಿ ಅಥವಾ ತನಿಖೆಯಲ್ಲಿ 2 ನಿದರ್ಶನಗಳಿದ್ದು ಕಾಮಸ್ ಅವುಗಳಲ್ಲಿ ಒಂದು ನಿದರ್ಶನವು ವ್ಯತ್ಯಾಸ ಹೊಂದಿದ್ದು ಕಾಮಸ್ ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಹಾಗಾದರೆ ವ್ಯತ್ಯಾಸ ಹೊಂದಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇದು ಮಿಲ್ಲರ ಸೂತ್ರ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು, ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಕಾಮಸ್ ಅವುಗಳಲ್ಲಿ ಒಂದು
ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಫುಲ್ ಸ್ಟಾಪ್. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣ ಅಥವಾ ಪರಿಣಾಮವಾಗಿರುತ್ತದೆ. ಇದು ಸೂತ್ರ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣ ಅಥವಾ ಪರಿಣಾಮವಾಗಿರುತ್ತದೆ. ಸನ್ನಿವೇಶವೇ ಕಾರಣ ಪರಿಣಾಮವಾಗಿರುತ್ತದೆ. ಕಾರಣ ಪರಿಣಾಮವಾಗಿರುತ್ತದೆ. ಓಕೆ, ಇದು ಮೇಲುಗಾರ ಸೂತ್ರ. ಇನ್ನು ನಾವು ಇದು ಸೆಕೆಂಡ್ ಪಾಯಿಂಟ್ಸ್ ಬರಲಿ. ಫಸ್ಟ್ ಪಾಯಿಂಟ್ಸ್ ಆಯ್ತು, ಸೆಕೆಂಡ್ ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ಸ್, ಇದಕ್ಕೆ ವ್ಯತ್ಯಾಸ ವಿಧಾನಕ್ಕೆ ಸಾಂಕೇತಿಕ ಉದಾಹರಣೆ. ಥರ್ಡ್ ಪಾಯಿಂಟ್ಸ್ ಅಲ್ಲಿ ಸಾಂಕೇತಿಕ ಉದಾಹರಣೆ, ಸಿಂಬಾಲಿಕಲ್ ಎಕ್ಸಾಂಪಲ್. ಸಾಂಕೇತಿಕ ಉದಾಹರಣೆ ಅದನ್ನು ನಾವು ಇಂಟು ಬ್ರಾಕೆಟ್ ಅಲ್ಲಿ ಸಿಂಬಾಲಿಕ್ ಎಕ್ಸಾಂಪಲ್ SYMBOLI symbolic large example EXAMPLE ಸಿಂಬಾಲಿಕ್ ಎಕ್ಸಾಂಪಲ್, ಸಾಂಕೇತಿಕ ಉದಾಹರಣೆ. ಹಾಗಾದ್ರೆ ಇಲ್ಲಿ ಸಾಂಕೇತಿಕ ಉದಾಹರಣೆಗೆ ನಾವು ಏನು ಒಂದು ಪೂರ್ವಾಂಗ ಮತ್ತೊಂದು ಉತ್ತರಾಂಗ. ಹಾಗಾದ್ರೆ ಪೂರ್ವಾಂಗ ಮತ್ತು ಉತ್ತರಾಂಗದಲ್ಲಿ ಸಾಂಕೇತಿಕ ಉದಾಹರಣೆ. ಈ ಸಾಂಕೇತಿಕ ಉದಾಹರಣೆಗೆ ನಾವಿಲ್ಲಿ ಒಂದು ಕೋಷ್ಟಕ, ಇದನ್ನ ಪೂರ್ವಾಂಗ, ಮೊದಲ ಭಾಗವನ್ನು ನಾವು ಪೂರ್ವಾಂಗ ಅಂದ್ರೆ ಕಾರಣ ಅಂತ ಹೇಳ್ಬಿಟ್ಟು ಪೂರ್ವಾಂಗ. ಇದನ್ನ ಈ ಎರಡನೇ ಕ್ವಶನ್ ಇದೆಯಲ್ಲ, ಎರಡನೇ ಭಾಗ ಅದನ್ನ ಉತ್ತರಾಂಗ. ಪೂರ್ವಾಂಗ ನೆಕ್ಸ್ಟ್ ಉತ್ತರಾಂಗ. ಹಾಗಾದ್ರೆ ಇಲ್ಲಿ ಪೂರ್ವಾಂಗಕ್ಕೆ ನಾವು ಎ ಬಿ ಸಿ ನೆಕ್ಸ್ಟ್ ಬಿ ಸಿ. ಇನ್ನು ಉತ್ತರಾಂಗಕ್ಕೆ ಪಿ ಕ್ಯೂ ಆರ್. ಇನ್ನು ಉತ್ತರಾಂಗಕ್ಕೆ ನಾವು ಪೂರ್ವಾಂಗಕ್ಕೆ ನಾವಿಲ್ಲಿ ಎ ಬಿ ಸಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪಿ ಸಿ ಕೆಳಗಡೆ. ಇನ್ನು ಉತ್ತರಾಂಗಕ್ಕೆ ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್. ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್. ಹಾಗಾದ್ರೆ ಇಲ್ಲಿ ಏನು ನಿರ್ಧಾರ ಸೂತ್ರ? ಪರಿಶೀಲನೆಯಲ್ಲಿ ಎರಡು ನಿದರ್ಶನಗಳಿದ್ದು ಆ ಎರಡು ನಿದರ್ಶನಗಳಲ್ಲಿ ಒಂದು ಸನ್ನಿವೇಶ ವ್ಯತ್ಯಾಸವಾಗಿರುತ್ತೆ, ಅಂದ್ರೆ ಇಲ್ಲವಾಗಿರುತ್ತೆ. ಎರಡೂ ಕೂಡ ಪೂರ್ವಾಂಗದಲ್ಲಿ ಒಂದು ಸನ್ನಿವೇಶ ವ್ಯತ್ಯಾಸ ಆಗಿರುತ್ತೆ, ಉತ್ತರಾಂಗದಲ್ಲೂ ಕೂಡ ಒಂದು ಸನ್ನಿವೇಶ ವ್ಯತ್ಯಾಸವಾಗಿರುತ್ತೆ. ಆ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತೆ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶ ಯಾವುದು, ಉತ್ತರಾಂಗದಲ್ಲಿ ಯಾವ ಸನ್ನಿವೇಶ ವ್ಯತ್ಯಾಸವಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಈ ಪೂರ್ವಾಂಗದಲ್ಲಿ ಎ ಬಿ ಸಿ ಕೆಳಗಡೆ ಬಿ ಸಿ, ಉತ್ತರಾಂಗದಲ್ಲಿ ಪಿ ಕ್ಯೂ ಆರ್ ಕೆಳಗಡೆ ಕ್ಯೂ ಆರ್. ಹಾಗಾದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ಏನು ಬಿ ಕೆಳಗಡೆ ಬಿ ಇದೆ, ಸಿ ಕೆಳಗಡೆ ಸಿ ಇದೆ. ಅದೇ ರೀತಿಯಾಗಿ ಕ್ಯೂ ಕೆಳಗಡೆ ಕ್ಯೂ, ಆರ್ ಕೆಳಗಡೆ ಆರ್. ಅಥವಾ ನಾವಿಲ್ಲಿ ಈ ಕಡೆ ಈ ಪೂರ್ವಾಂಗದಲ್ಲಿ ನಾವು ಕೆಳಗಡೆ ಬಿ ಸಿ ಕ್ಯೂ ಆರ್ ಅಂದ್ರೆ ಎ ಅಂತಕ್ಕಂಥದ್ದು ಇಲ್ಲಿ ಇಲ್ಲವಾಗಿದೆ, ಇಲ್ಲಿ ಪಿ ಅಂತಕ್ಕಂಥದ್ದು ಇಲ್ಲವಾಗಿರುವಂಥದ್ದು. ಅಂದ್ರೆ ಅದನ್ನ ಇಲ್ಲವಾಗಿರುವಂತ ಆ
ಉಳಿದವುಗಳು ಸಾಮಾನ್ಯವಾಗಿದೆ. ಅದನ್ನೇ ನಾವಿಲ್ಲಿ ಏನು ಒಂದು ಸನ್ನಿವೇಶವು ವ್ಯತ್ಯಾಸ ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಆ ವ್ಯತ್ಯಾಸ ಹೊಂದಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಅದನ್ನು ನಾವು therefore ಕನ್ಫ್ಯೂಷನ್ ಬರೀತೀವಿ. therefore ಅಂದ್ರೆ ಆದ್ದರಿಂದ ಎ ಎಂಬ ಕಾರಣಕ್ಕೆ, ಇದು ಪೂರ್ವಾಂಗದಲ್ಲಿ ಎ ಎಂಬುದರಿಂದ ಎ ಎಂಬುದು ಕಾರಣ, ಎ ಎಂಬ ಕಾರಣಕ್ಕೆ, ಎ ಎಂಬ ಕಾರಣಕ್ಕೆ ಇವತ್ತೆ ಯಾವುದು ಪಿ ಎನ್ನುವಂಥದ್ದು, ಇಲ್ಲಿ ಪಿ ಇಲ್ಲ, ಅದನ್ನ ಪಿ ಎಂಬುದು ಪರಿಣಾಮವಾಗಿದೆ. ಪಿ ಎಂಬುದು ಪರಿಣಾಮವಾಗಿದೆ, ಫುಲ್ ಸ್ಟಾಪ್. ಓಕೆ, ಇನ್ನು ನಾವು ಇದ್ರ ಕೆಳಗಡೆ ಈ ಕೋಷ್ಟಕದ ಒಂದು ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕು. ನೆಕ್ಸ್ಟ್ ನಾವು ಎಷ್ಟು 4th ಪಾಯಿಂಟ್ಸ್, 4ನೇ ಪಾಯಿಂಟ್ಸ್ ಅಲ್ಲಿ ನಾವು ಈ ಕೋಷ್ಟಕ ಇದೆಯಲ್ಲ ಆ ಕೋಷ್ಟಕದ ಎಕ್ಸ್ಪ್ಲನೇಷನ್ ಅನ್ನು ನಾವು ಕೊಡಬೇಕು. ಅಂದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ಏನು ಬರಬೇಕು, ಪೂರ್ವಾಂಗದಲ್ಲಿ ABC ಮತ್ತು BC ಎಂಬ ನಿದರ್ಶನಗಳಿದ್ದು ಈ ಕೆಳಗೆ ನಾವು ಬರೆಯೋದಾದ್ರೆ ಏನು ಬರೀತೀವಿ, ಇಲ್ಲಿ ಕೆಳಗೆ ನಾವು ಏನು ಈಗ ಎರಡನೇ ವಿಧಾನವನ್ನು ರಚಿಸಿದಲ್ಲಿ ನಾವು ಸಾಂಕೇತಿಕ ಉದಾಹರಣೆ ಕೊಟ್ಟಿರೋಲ್ಲ. ಯಾವುದು ಸಾಂಕೇತಿಕ ಉದಾಹರಣೆ, ಇಲ್ಲಿ ಸಾಂಕೇತಿಕ ಉದಾಹರಣೆಯಲ್ಲಿ ABC BC PQR QR ಅದರ ಎಕ್ಸ್ಪ್ಲೇಷನ್ ಕೆಳಗಡೆ ಕೊಡುವಂಥದ್ದು. ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಸಾಂಕೇತಿಕ ಉದಾಹರಣೆಯಲ್ಲಿ ನಾವು ಕೊಟ್ಟಲ್ಲ ಅದನ್ನು ನಾವು ಎಕ್ಸ್ಪ್ಲೇಷನ್ ಕೊಡುವಂಥದ್ದು. ಯಾವುದು ನಮಗೆ ಪೂರ್ವಾಂಗದಲ್ಲಿ ABC ಕೊಟ್ಟಿದ್ವಿ, ABC ಕೆಳಗಡೆ BC. ಅದೇ ರೀತಿ ಉತ್ತರಾಂಗದಲ್ಲಿ PQR ಕೆಳಗಡೆ QR. therefore P ಎಂಬ ಕಾರಣಕ್ಕೆ, therefore A ಎಂಬ ಕಾರಣಕ್ಕೆ, A ಎಂಬ ಕಾರಣಕ್ಕೆ, ಎ ಎಂಬ ಕಾರಣಕ್ಕೆ ಯಾವುದು ಪಿ ಎಂಬುದು ಪರಿಣಾಮವಾಗಿದೆ. ಪಿ ಎಂಬುದು ಪರಿಣಾಮವಾಗಿದೆ. ಈ ಕೋಷ್ಟಕ ಕೊಟ್ಟಿದ್ದಾನೆ, ಪಿ ಎಂಬುದು ಪರಿಣಾಮ. ಇದರ ಕೆಳಗಡೆ ನಾವು ಎಕ್ಸ್ಪ್ಲೇಷನ್ ಕೊಡುವಂಥದ್ರಿಂದ ಸ್ವಲ್ಪ ಯಾವ ಅಂದ್ರೆ ನೋಡಿ, ಇಲ್ಲಿ ಪೂರ್ವಾಂಗದಲ್ಲಿ ABC ಮತ್ತು BC ಎಂಬ ನಿದರ್ಶನಗಳಿದ್ದು, BC ಎಂಬ ನಿದರ್ಶನಗಳಿದ್ದು, ಇಲ್ಲಿ A ಎಂಬುದು ಇಲ್ಲವಾಗಿದೆ. ಇಲ್ಲಿ A ಎಂಬುದು ಇಲ್ಲವಾಗಿದೆ. ಈ ಇಲ್ಲದಿರುವಿಕೆನೆ ಅಥವಾ ಈ ವ್ಯತ್ಯಾಸ ಹೊಂದಿರುವ ನಿದರ್ಶನವೇ ಇಲ್ಲವಾಗಿದೆ. ಈ ಸನ್ನಿವೇಶವೇ, ಈ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಯಾವುದು ಎ. ಈ ವ್ಯತ್ಯಾಸವಾಗಿರುವ ಸನ್ನಿವೇಶ, ಈ ವ್ಯತ್ಯಾಸವಾಗಿರುವ ಎ ಎಂಬುದು
ಕಾರಣ, ಎ ಎಂಬುದು ಕಾರಣ. ಇನ್ನು ನೆಕ್ಸ್ಟ್ ನಾವು ಏನ್ ಬರೀತೀವಿ ಅಂದ್ರೆ ಪೂರ್ವಾಂಗದ ನೆಕ್ಸ್ಟ್ ಇನ್ನು ಉತ್ತರಾಂಗದಲ್ಲಿ ಹಾಗೆಯೇ ಉತ್ತರಾಂಗದಲ್ಲಿ ಪೂರ್ವಾಂಗದ ಆಯ್ತು. ನೆಕ್ಸ್ಟ್ ಹಾಗೆಯೇ ಉತ್ತರಾಂಗದಲ್ಲಿ ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್, ಉತ್ತರಾಂಗದಲ್ಲಿ ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್ ಎಂಬ ನಿದರ್ಶನಗಳಿದ್ದು, ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್ ಎಂಬ ನಿದರ್ಶನಗಳಿದ್ದು ಪಿ ವ್ಯತ್ಯಾಸವಾಗಿದೆ. ಪಿ ಎಂಬುದು ಇಲ್ಲಿ ಪಿ ಕ್ಯೂ ಆರ್ ನಲ್ಲಿ ನೆಕ್ಸ್ಟ್ ಪಿ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು. ಈ ಇಲ್ಲದಿರುವಿಕೆನೆ ಅಥವಾ ವ್ಯತ್ಯಾಸವೇ ಪರಿಣಾಮವಾಗುತ್ತದೆ. ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್ ಎಂಬ ನಿದರ್ಶನಗಳಿದ್ದು ಪಿ ಎಂಬುದು ವ್ಯತ್ಯಾಸವಾಗಿದೆ. ಪಿ ಎಂಬುದು ವ್ಯತ್ಯಾಸವಾಗಿದೆ, ಇಲ್ಲವಾಗಿದೆ. ಪಿ ಎಂಬುದು ವ್ಯತ್ಯಾಸವಾಗಿದೆ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಪರಿಣಾಮವಾಗಿದೆ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಪರಿಣಾಮ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಪರಿಣಾಮ. ಓಕೆ. ಇನ್ನು ಇದನ್ನು ನಾವು ಸಾಂಕೇತಿಕ ಉದಾಹರಣೆಗೆ ಬರೋದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಕೂಡ ಆಗುತ್ತದೆ. ನೆಕ್ಸ್ಟ್ ನಮ್ಮಲ್ಲಿ ನೆಕ್ಸ್ಟ್ ಸಬಡಿಗೆ ಬರೀತೀವಿ ಯಾವುದು ವಾಸ್ತವಿಕ ಉದಾಹರಣೆ ಅಂತ ನಾವು ನೆಕ್ಸ್ಟ್ ಸಬಡಿ ಲಾಸ್ಟ್ ಸಬಡಿ ಬರೀತೀವಿ. ಈ ವಾಸ್ತವಿಕ ಉದಾಹರಣೆಗೆ ನಾವು ಒಂದು ವಿವರಣೆ ರೂಪದಲ್ಲಿ ಎರಡು ಉದಾಹರಣೆಗಳನ್ನು ಕೊಡಬಹುದು. ವಾಸ್ತವಿಕ ಉದಾಹರಣೆಗೆ ನಾವು ವಿವರಣೆ ರೂಪದಲ್ಲಿ ಒಂದು ಎರಡು ಉದಾಹರಣೆಗಳನ್ನು ಕೊಡಬಹುದು. ಹಾಗಾದ್ರೆ ಫಸ್ಟ್ ಒನ್ ಉದಾಹರಣೆಯಲ್ಲಿ ವ್ಯತ್ಯಾಸ ವಿಧಾನಕ್ಕೆ ಏನು ವಾಸ್ತವಿಕವಾಗಿ ಎರಡು ಉದಾಹರಣೆಗಳನ್ನು ಕೊಡುವಂಥದ್ದು. ಇಲ್ಲಿ ಹಾಗಾದ್ರೆ ವಾಸ್ತವಿಕ ಉದಾಹರಣೆಗಳು ಎರಡನ್ನ ಇಲ್ಲಿ ಒಂದು ಫಸ್ಟ್ ಒನ್, ನಾವು ಒಂದು ಪಾತ್ರೆಯಲ್ಲಿ ನಾವು ಗಡಿಯಾರವನ್ನ ಇಟ್ಟಾಗ, ಒಂದು ಪಾತ್ರೆಯಲ್ಲಿ ನಾವು ಅಲಾರಾಮ್ ಗಡಿಯಾರವನ್ನ ಇಟ್ಟಾಗ ಇಟ್ಬಿಟ್ಟು ಅದಕ್ಕೆ ಮುಚ್ಚಳವನ್ನು ಮುಚ್ಚಿದ್ರೆ ಆ ಗಂಟೆ ಬಾರಿಸಿದ್ರೂ ಕೂಡ ಇಲ್ಲಿ ಅದರ ಸದ್ದು ಕೇಳಿಸುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಇಲ್ಲವಾಗಿರುವಂಥದ್ದು ಯಾವುದು ಇಲ್ಲವಾಗಿರುತ್ತೆ. ಈ ಸಾಂಕೇತಿಕ ಉದಾಹರಣೆಯಲ್ಲಿ ಪೂರ್ವಾಂಗದಲ್ಲಿ ಎ ಇಲ್ಲ, ಉತ್ತರಾಂಗದಲ್ಲಿ ಪಿ ಇಲ್ಲ. ಈ ಇಲ್ಲದಿರುವಿಕೆನೇ ಇಲ್ಲಿ ಕಾರಣಕ್ಕೆ ಪರಿಣಾಮಕ್ಕೆ ಕಾರಣವಾಗುತ್ತೆ. ಅದೇ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ವಾಸ್ತವಿಕ ಉದಾಹರಣೆಯನ್ನು ಕೊಡೋದಾದ್ರೆ ಒಂದು ಪಾತ್ರೆಯಲ್ಲಿ ಒಂದು ಗಡಿಯಾರ ಅಂದ್ರೆ ಅಲಾರಾಮ್ ಗಡಿಯಾರವನ್ನ ನಾವು ಇಟ್ಟಾಗ ಅದು ಗಂಟೆ ಬಾರಿಸಿದರೂ ಅದರ ಸದ್ದು ಕೇಳಿಸುವುದಿಲ್ಲ. ಯಾಕೆ ಕೇಳಿಸಲ್ಲ? ಅಲ್ಲಿ ಇಲ್ಲದಿರುವಿಕೆ. ಯಾವುದರ ಇಲ್ಲದಿರುವಿಕೆ? ಗಾಳಿಯು ಇಲ್ಲದಿರುವಿಕೆನೆ, ಅಂದ್ರೆ ಗಾಳಿಯ ಇಲ್ಲದಿರುವಿಕೆನೆ ಅಲ್ಲಿ ಆ ಸದ್ದು ಕೇಳಿಸುವುದಕ್ಕೆ ಕೇಳಿಸದೇ ಇರೋದಕ್ಕೆ ಕಾರಣವಾಗುತ್ತದೆ. ಒಂದು ಗಡಿಯಾರವನ್ನ ಪಾತ್ರೆಯಲ್ಲಿಟ್ಟು ಅದರ ಮುಚ್ಚಳವನ್ನ ಮುಚ್ಚಿದ್ರೆ ಅಲ್ಲಿ ಗಾಳಿ ಅಂತಕ್ಕಂಥದ್ದೇನಂತೆ ಇಲ್ಲವಾಗುತ್ತೆ. ಗಾಳಿ ಇಲ್ಲದೇ ಇದ್ದಾಗ ಅಲ್ಲಿ ಗಂಟೆ ಬಾರಿಸಿದ್ರೂ ಕೂಡ ಅವರ ಸದ್ದು ಕೇಳಿಸುವುದಿಲ್ಲ. ಹಾಗಾದ್ರೆ ಇಲ್ಲಿ ಯಾವಾಗ ಅಂದ್ರೆ ಇಲ್ಲಿ ಗಾಳಿ ಇಲ್ಲದಿರುವಂಥದ್ದು, ಗಾಳಿ ಇಲ್ಲದಿರುವುದಕ್ಕೆ ಆ ಗಂಟೆ ಬಾರಿಸಿದ್ರು ಕೂಡ ಸದ್ದು ಕೇಳಿಸುವುದಿಲ್ಲ. ಅದೇ ನಾವು ಆ ಪಾತ್ರೆಯಿಂದ ಕೆಳಗೆ ಅಥವಾ ಮುಚ್ಚಳವನ್ನು ತೆಗೆದ್ರೆ ಅಲ್ಲಿ ಅಂದ್ರೆ ಗಾಳಿ ಇದ್ದಾಗ ಅಲ್ಲಿ ಆ ಸದ್ದು ಗಡಿಯಾರ ಆ ಗಂಟೆ ಬಾರಿಸಿದ ಸದ್ದು ನಮಗೆ ಕೇಳಿಸುತ್ತದೆ. ಇದರ ಅರ್ಥ ಏನಪ್ಪ ಅಂದ್ರೆ ಟೋಟಲಿ ಈ ವಾಸ್ತವಿಕ ಉದಾಹರಣೆಯಲ್ಲಿ ಗಾಳಿ ಇಲ್ಲದಿದ್ದಾಗ ಇಲ್ಲಿ ಆ ಇಲ್ಲದಿರುವಿಕೆ ಗಂಟೆ ಬಾರಿಸಿದರೂ ಸದ್ದು ಕೇಳುವುದಿಲ್ಲ. ಅದೇ ರೀತಿಯಾಗಿ ಉದಾಹರಣೆ ಇನ್ನೊಂದು ಉದಾಹರಣೆ ವಾಸ್ತವಿಕ ಉದಾಹರಣೆಯಲ್ಲಿ ಮತ್ತೊಂದು ಉದಾಹರಣೆ ಎರಡನೇ ಉದಾಹರಣೆ ಕೊಡೋದಾದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನಾಗಿರ್ತಾನೆ
ಇಲ್ಲಿ ಬರ್ಬಿಟ್ಟು ಹೋದಾಗ ಮನೆಯಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ, ಎಕ್ಸಾಮ್ ಬರೆದಿರ್ತಾನೆ, ಬರ್ಬಿಟ್ಟು ಊರಿಗೆ ಹೋಗ್ತಾನೆ, ಊರಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ, ಹೊಲದಲ್ಲೇ ಕೆಲಸ ಮಾಡ್ತಿರ್ತಾನೆ. ಮಾಡುವಾಗ ಅಂದ್ರೆ ಅವನು ಎಕ್ಸಾಮ್ ಚೆನ್ನಾಗಿ ಬರೆದಿರ್ತಾನೆ, ಆದ್ರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ಆತಂಕ, ಒಂದು ಉದ್ವೇಗ, ರಿಸಲ್ಟ್ ಯಾವ ರೀತಿ ಬಂತು ಎನ್ನುವಂತ ಒಂದು ಗಾಬರಿ ಅವನಲ್ಲಿ ಇರುತ್ತೆ. ಆಗ ಅವನಿಗೆ ಒಂದು ಸಂದೇಶ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ, ಒಂದು ಸುದ್ದಿ. ಏನು? ನೀನು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೀಯಾ, ಉತ್ತೀರ್ಣನಾಗಿದ್ದೀಯಾ ಎನ್ನುವಂತ ಒಂದು ಮೆಸೇಜ್ ಬರುತ್ತೆ, ಒಂದು ಸುದ್ದಿ ಬರುತ್ತೆ. ಆಗ ಅವನಿಗೆ ಏನಾಗುತ್ತೆ? ಸಂತೋಷದಿಂದ ಅವನು ಕುಣಿದು ಕುಪ್ಪಳಿಸ್ತಾನೆ. ಯಾಕೆ? ಆಗ ಏನಾಗುತ್ತೆ ಗೊತ್ತಾ? ಯಾಕೆ ನಾವು ಉದಾಹರಣೆ ಅಂದ್ರೆ ಆಗ ಅವನ ಮೊದಲಿನ ಮನಸ್ಥಿತಿ ಇಲ್ಲದೆ ಇರೋ ರೀತಿ ಆಗುತ್ತೆ. ಅಂದ್ರೆ ಆ ಒಂದು ಸುದ್ದಿ ಕೇಳಿದ ತಕ್ಷಣ ಮೊದಲಿನ ಮನಸ್ಥಿತಿ ಇಲ್ಲವಾಗಿ, ಮೊದಲು ಸ್ವಲ್ಪ ಆತಂಕ ಇರ್ತಲ್ಲ, ಗಾಬರಿ ಇತ್ತು, ಒಂದು ರೀತಿಯಾಗಿ ಅನುಮಾನ ಇತ್ತು. ಆಗ ಏನಾಗುತ್ತೆ? ಸುದ್ದಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತ ಒಂದು ಸುದ್ದಿಯನ್ನ ಕೇಳಿದಾಗ 90% ಈ ರೀತಿ ಕೇಳಿದಾಗ ಅವನೇನಾಗುತ್ತೆ? ಮೊದಲಿನ ಮನಸ್ಥಿತಿ ಇಲ್ಲವಾಗುತ್ತೆ. ಆ ಇಲ್ಲದಿರುವಿಕೆನೆ ಅವನ ಸಂತೋಷಕ್ಕೆ, ಅವನ ಕುಣಿತಕ್ಕೆ ಅದು ಕಾರಣವಾಗುತ್ತೆ. ಅಂದ್ರೆ ಇದರರ್ಥ ಮೊದಲಿನ ಮನಸ್ಥಿತಿ ಇಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ಯಾಕೆ ವ್ಯತ್ಯಾಸ ಆಗಿದೆಯೋ ಅದೇ ರೀತಿ ಇಲ್ಲಿ ಮೊದಲಿನ ಮನಸ್ಥಿತಿ ಇಲ್ಲದಿರುವಿಕೆನೆ ಅವನ ಒಂದು ಸಂತೋಷಕ್ಕೆ ಅದು ಕಾರಣವಾಗುತ್ತದೆ. ಅರ್ಥಾನೆ? ಇದನ್ನ ನಾವಿಲ್ಲಿ ಏನು ಅವರ ತಂತಿ ಸಂದೇಶ ಏನಿದೆಯೋ ಅದು ಅತ್ಯುನ್ನತ ಶ್ರೇಣಿಗೆ ಪಾಸ್ ಆಗುವುದು ಕಾರಣ ಆಗುತ್ತೆ. ಅವನ ಒಂದು ಅದರಿಂದ ಸಂತೋಷ ಸಿಗುತ್ತದೆ, ಅದು ಪರಿಣಾಮ ಆಗುತ್ತೆ. ಇದೇ ನಾವಿಲ್ಲಿ ವಾಸ್ತವಿಕ ಉದಾಹರಣೆಯಲ್ಲಿ ಈ 2 ಉದಾಹರಣೆಗಳನ್ನ ಕೊಡುವಂಥದ್ದು. ಇಲ್ಲಿ ಆಗಲೇ ದೇಹಸುಂದರ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಯೂಟ್ಯೂಬ್ ಕ್ಲಾಸಲ್ಲಿ 2 ಕ್ಲಾಸನ್ನು ಮಾಡಿದ್ವಿ. ಬೆಳಿಗ್ಗೆ ಅನ್ವಯ ಪದ್ಧತಿ ಕಂಪ್ಲೀಟ್ ಆಯಿತು, ಎರಡನೇದು ವ್ಯತ್ಯಾಸ ವಿಧಾನ ಇದು ಕೂಡ ಕಂಪ್ಲೀಟ್ ಆಯಿತು. ಈ ವ್ಯತ್ಯಾಸ ವಿಧಾನದಲ್ಲಿ ನೋಡಿದ್ವಿ. ಏನು ವ್ಯತ್ಯಾಸ ವಿಧಾನಕ್ಕೆ ಫಸ್ಟ್ ಪಾಯಿಂಟ್ಸು, ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಫಸ್ಟ್ ಪಾಯಿಂಟ್ಸು. ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಮಿಲ್ಲರ್ ಅವರ ಈ ವಿಧಾನಕ್ಕೆ ಸಂಬಂಧಿಸಿದಂತೆ ಮಿಲ್ಲರ್ ಅವರ ವರ್ಜಾ ಸೂತ್ರ ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಒಂದು ಸನ್ನಿವೇಶವು ಅದರಲ್ಲಿ ವ್ಯತ್ಯಾಸವಾಗಿರುತ್ತದೆ. ಆ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಅದು 2ನೇ ಪಾಯಿಂಟ್ಸು. ಈ ವ್ಯತ್ಯಾಸ ವಿಧಾನದ 3rd ಪಾಯಿಂಟ್ಸು, ಅದಕ್ಕೆ ಒಂದು ಸಾಂಕೇತಿಕ ಉದಾಹರಣೆಯನ್ನು ಕೊಡ್ತೀವಿ. 3rd ಪಾಯಿಂಟ್ಸ್ ಅಲ್ಲಿ ಆ ಸಾಂಕೇತಿಕ ಉದಾಹರಣೆಯಲ್ಲಿ ಒಂದು ಪೂರ್ವಾಂಗ, 2 ಉತ್ತರಾಂಗ. ಪೂರ್ವಾಂಗದಲ್ಲಿ ABC, ಕೆಳಗಡೆ BC, ಉತ್ತರಾಂಗದಲ್ಲಿ QR, QR. ಇಲ್ಲಿ ಆಗಿದೆ A ಮತ್ತು P ಎನ್ನುವಂಥದ್ದು ವ್ಯತ್ಯಾಸ ಹೊಂದಿರತಕ್ಕಂಥದ್ದು. ಈ ವ್ಯತ್ಯಾಸ ಹೊಂದಿರುವ ವ್ಯತ್ಯಾಸ ಹೊಂದಿರುವಂತಹ ಸಂಖ್ಯೆಗೆ ಇಲ್ಲಿ ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇನ್ನು ಕೆಳಗೆ ಮಾಡಿರುವ ವಿವರಣೆಯನ್ನು ಕೊಡ್ತೀವಿ. ಏನು ಅಂದ್ರೆ ಪೂರ್ವಾಂಗದಲ್ಲಿ ಯಾವುದು ABC ಮತ್ತು BC ಎಂಬ ನಿದರ್ಶನಗಳಿದ್ದು, ಹಾಗೆಯೇ ಇಲ್ಲಿ A ಎಂಬುದು ಇಲ್ಲವಾಗಿದ್ದು ವ್ಯತ್ಯಾಸವಾಗಿದ್ದು, ಇಲ್ಲಿ ವ್ಯತ್ಯಾಸವಾಗಿರುವ ಆ A ಯು ಏನಾಗುತ್ತೆ? ಕಾರಣವಾಗುತ್ತದೆ. ಅಂತೆಯೇ ಉತ್ತರಾಂಗದಲ್ಲಿ PQR ಮತ್ತು QR ಎಂಬ ನಿದರ್ಶನಗಳಿದ್ದು ಇಲ್ಲಿ P ಎಂಬುದು ಇಲ್ಲವಾಗುತ್ತದೆ. ಈ ವ್ಯತ್ಯಾಸವಾಗಿರುವಂತಹ P ಎಂಬುದು ಕಾರಣಕ್ಕೆ ಪರಿಣಾಮವಾಗುತ್ತದೆ. ಇದು ಎಕ್ಸ್ಪ್ಲನೇಷನ್ ಇದಕ್ಕೆ. ನೆಕ್ಸ್ಟ್ ನಮಗೆ ಒಂದು ವಾಸ್ತವಿಕ ಉದಾಹರಣೆಯನ್ನು ಸರಣಿಯನ್ನು ಕೊಟ್ವಿ. ಆ ವಾಸ್ತವಿಕ ಲಾಸ್ಟ್ ಸ್ಟ್ಯಾಂಡರ್ಡ್ ಬರೀತೀವಿ ಸಬ್ಮಿಟಿಂಗು ವಾಸ್ತವಿಕ ಉದಾಹರಣೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿವರಣೆ ರೂಪದಲ್ಲಿ 1-2 ಉದಾಹರಣೆಗಳನ್ನು ಕೊಡುವಂಥದ್ದು. ಅದಕ್ಕೆ ನಾವು ಅಂದರೆ ಒಂದು ಪಾತ್ರೆಯಲ್ಲಿ ಒಂದು ಗಡಿಯಾರವನ್ನು ಇಟ್ಟಾಗ ಅದು ಗಂಟೆ ಬಾರಿಸಿದರೂ ಸದ್ದು ಕೇಳಿಸುವುದಿಲ್ಲ. ಯಾಕೆಂದರೆ ಗಾಳಿ ಇಲ್ಲದಿರುತ್ತೇನೆ ಈ ಒಂದು ಪರಿಣಾಮಕ್ಕೆ ಕಾರಣವಾಗುತ್ತದೆ. ಅದೇ ರೀತಿ 2ನೇ ಉದಾಹರಣೆಯಲ್ಲಿ ಒಬ್ಬ ವಿದ್ಯಾರ್ಥಿ ಶ್ರಮಪಟ್ಟು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಿರುತ್ತಾನೆ. ಅದರಲ್ಲಿ ಅವನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾನೆ, ನಮ್ದು 90% 95% ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅದಕ್ಕೆ ಅನುಗುಣವಾಗಿ ಫಲಿತಾಂಶ ಬಂದಾಗ ಅವನು ಸಂತೋಷದಿಂದ ಕುಪ್ಪಳಿಸುತ್ತಾನೆ. ಮೊದಲಿನ ಮನಸ್ಥಿತಿ ಇಲ್ಲವಾಗುತ್ತೆ, ಆ ಒಂದು ಆತಂಕ ಇರೋದಿಲ್ಲ. ಆ ಇಲ್ಲದಿರುವಿಕೆ ಇಲ್ಲಿ ಕಾರಣವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಅವನ ಸಂತೋಷಕ್ಕೆ ಮೊದಲಿನ ಮನಸ್ಥಿತಿ ಇಲ್ಲದೆ ಇರತಕ್ಕಂಥದ್ದು, ಇದು ಇಲ್ಲಿ ಕಾರಣಕ್ಕೆ ಪರಿಣಾಮವಾಗುತ್ತದೆ.
ಇದನ್ನು ನಾವು ವ್ಯತ್ಯಾಸ ವಿಧಾನ 5 ಮಾರ್ಕ್ಸ್ ಕ್ವಶನ್ಸ್ಗೆ ವ್ಯತ್ಯಾಸ ವಿಧಾನ ನಿರೂಪಿಸಿ ಅಂತ ಕೇಳಿದ್ರೆ ಈ ಪ್ಯಾಟರ್ನ್ ಅನ್ನು ಬರೆಯಬೇಕು. ಇನ್ನು 1 ಮಾರ್ಕ್ ಕ್ವಶನ್ಸ್ಗೆ ವ್ಯತ್ಯಾಸ ವಿಧಾನ ಎಂದರೇನು ಅಂತ ಕೇಳಿದ್ರೆ ಇಲ್ಲಿ ಅದಕ್ಕೆ ನಾವು ಡೆಫಿನೇಷನ್ ಬರೆಯಬೇಕು. ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಕಾಮಸ್ 1 ನಿದರ್ಶನವು ವ್ಯತ್ಯಾಸವಾಗಿರುತ್ತದೆ, ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಇದನ್ನೇ ವ್ಯತ್ಯಾಸ ವಿಧಾನ ಎಂದು ಹೆಸರು. 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ವ್ಯತ್ಯಾಸ ವಿಧಾನದಲ್ಲಿ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅಂದರೆ 2 ಅಂತ ಬರಬೇಕು. 5 ಮಾರ್ಕ್ಸ್ ಕೇಳಿದ್ರೆ ಇಷ್ಟು 6-7 ಪಾಯಿಂಟ್ಸ್ ಅನ್ನು ಬರೆಯುವಂಥದ್ದು. 10 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ಇವು JS ಪ್ರಾಯೋಗಿಕ ವಿಧಾನಗಳು ನಿರೂಪಿಸಿ ಅಂತ ಕೇಳಿದ್ರೆ ಈ 5 ಬರೆಯಬೇಕು. ಒಂದೊಂದು ಪೇಜ್ ನಿಮ್ಮ ಆನ್ಸರ್ ಬುಕ್ ನಲ್ಲಿ ನಾವು 1.5 ಪೇಜ್ ಅಂತೂ ಬೇಡ, 1 ಪೇಜ್ ಅಂತೂ ಬರುತ್ತೆ, ಅದಕ್ಕೆ 5-6 ಪೇಜ್ ಇದೇ ಆಗುತ್ತೆ. ಕೇಳಿದ್ರೆ ಕೇಳಬಹುದು. ಈ ರೀತಿಯಾಗಿ ನಾವು ಈ ಚಾಪ್ಟರ್ಗೆ 3 ಉಳಿದೆವು. ಅನ್ವಯ ಪದ್ಧತಿ ಆಯಿತು, ವ್ಯತ್ಯಾಸ ವಿಧಾನ ಎಕ್ಸ್ಪ್ರೆಷನ್ ಆಯಿತು, ನೆಕ್ಸ್ಟ್ ಸಂಯುಕ್ತಾನ್ವಯ ಪದ್ಧತಿ 3ನೇದು, ನೆಕ್ಸ್ಟ್ ವ್ಯವಕಲನ ಫಲಗಳ ವಿಧಾನ, ಲಾಸ್ಟ್ ಒನ್ ಸಹವರ್ತಿ ಪರಿವರ್ತನಾ ವಿಧಾನ. ನಾಳೆ ಕ್ಲಾಸಲ್ಲಿ ಮತ್ತೆ ನಾವು 3ನೇದು ಯಾವುದು ಸಂಯುಕ್ತಾನ್ವಯ ವ್ಯತಿರೇಕ ಪದ್ಧತಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಇನ್ನು ಯೂಟ್ಯೂಬ್ ಕ್ಲಾಸಲ್ಲಿ ಇವತ್ತು 2 ಆಯಿತು, ಇನ್ನು 3 ಕ್ಲಾಸ್ ಆದರೆ ಈ ಚಾಪ್ಟರ್ ಮುಗಿಯಿತು. 4th ಚಾಪ್ಟರ್ JS ಪ್ರಾಯೋಗಿಕ ವಿಧಾನಗಳು ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಯೂಟ್ಯೂಬ್ ಕ್ಲಾಸಲ್ಲಿ ಒಟ್ಟು 5 ಕ್ಲಾಸನ್ನು ನಾವು 5 ಅವಧಿಯಲ್ಲಿ ನಾವು ಅದನ್ನು ಟೈಮಿಂಗ್ಸು ವ್ಯತ್ಯಾಸ ಆಗಿರ್ತೀವಿ. ಅಪ್ಪನ ಮೇಲೆ ಇಲ್ಲಿ ಈ 5 ಕ್ಲಾಸನ್ನು ಮುಂದೆ ಈ ಚಾಪ್ಟರ್ ಮುಗಿಯುತ್ತೆ. ನಾವು ಪ್ರಸ್ತುತ ತರಗತಿಯಲ್ಲಿ ಸೆಕೆಂಡ್ PUC YouTube ಕ್ಲಾಸಸ್ ಓಕೆ. ಇಲ್ಲಿ ಸೆಕೆಂಡ್ PUC YouTube ಕ್ಲಾಸ್ ಅಲ್ಲಿ ಸೆಕೆಂಡ್ PUC ಅಂದ್ರೆ ಡೇಟ್ ಇವತ್ತಿನ ಡೇಟು 15/11/21. ಓಕೆ. ಇಲ್ಲಿ ನಾವು ಬೆಳಿಗ್ಗೆ ನಾವು ಅಂದ್ರೆ ಈ ಯೂಟ್ಯೂಬ್ ಕ್ಲಾಸ್ನಲ್ಲಿ ಬೆಳಿಗ್ಗೆ ಒಂದು ಕ್ಲಾಸನ್ನು ನಾವು ಮಾಡಿದ್ವಿ. ನೆಕ್ಸ್ಟ್ ನಾವೀಗ ಮಧ್ಯಾಹ್ನ ಒಂದು ಕ್ಲಾಸು ಅಂದರೆ ಚಾಪ್ಟರ್ 4th ಚಾಪ್ಟರ್ ಅಲ್ಲಿ ಚಾಪ್ಟರ್ 4th JS ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳು. ಅಧ್ಯಾಯ ಹೆಸರು JS ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳು. ಪದ್ಧತಿಗಳಿಗೆ ಮತ್ತೊಂದು ಹೆಸರು ವಿಧಾನಗಳು. JS ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳು ಅಥವಾ ವಿಧಾನಗಳು. ಹಾಗಾದ್ರೆ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದಂಗೆ ಇಲ್ಲಿ ಅಂದ್ರೆ JS ಮಿಲ್ಲರ್ ಅವರ ಈ ಪ್ರಾಯೋಗಿಕ ವಿಧಾನಗಳು ಅಥವಾ ಪದ್ಧತಿಗಳು 5. ಆ 5ರಲ್ಲಿ ನಾವು ಬೆಳಗಿನ ತರಗತಿಯಲ್ಲಿ ಯೂಟ್ಯೂಬ್ ಕ್ಲಾಸಲ್ಲಿ 1ಅನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾವುದನ್ನ? ಫಸ್ಟ್ ಒನ್ ಅನ್ವಯ ಪದ್ಧತಿ ನಿರೂಪಿಸಿರಿ ಅಂತ ಹೇಳ್ಬಿಟ್ಟು. ಈಗ ನಾವು ಇನ್ನು ಉಳಿದಂತ 4 ಈ ಅವಧಿಯಲ್ಲಿ ಮತ್ತೆ 1ಅನ್ನು ನಾವು ಯಾವುದಾದ್ರೂ ಒಂದು ವಿಧಾನವನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹಾಗಾದರೆ ಆ 5 ವಿಧಾನಗಳು ಅಥವಾ ಪದ್ಧತಿಗಳು ಅಂದ್ರೆ ಯಾವುದು? ಫಸ್ಟ್ ಒನ್ ಅನ್ವಯ ಪದ್ಧತಿ. ಇದು ಎಕ್ಸ್ಪ್ರೆಷನ್ ಆಗಿದೆ. ಫಸ್ಟ್ ನಮ್ಮಲ್ಲಿ ಅನ್ವಯ ಪದ್ಧತಿ. ಸೆಕೆಂಡ್ ಒನ್ ವ್ಯತ್ಯಾಸ ವಿಧಾನ. ಅಥವಾ ವ್ಯತಿರೇಕ ಪದ್ಧತಿ. ವ್ಯತ್ಯಾಸ ವಿಧಾನ ಅಥವಾ ವ್ಯತಿರೇಕ ಪದ್ಧತಿ. ಇನ್ನು ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಸಂಯುಕ್ತ ಅನ್ವಯ
ಪದ್ಧತಿ ವ್ಯತಿರೇಕ ಪದ್ಧತಿ ಇನ್ನು ಫೋರ್ತ್ ನಾಲ್ಕು ಸಹವರ್ತಿ ಪರಿವರ್ತನಾ ವಿಧಾನ ಸಹವರ್ತಿ ಪರಿವರ್ತನಾ ವಿಧಾನ ಸಹವರ್ತಿ ಪರಿವರ್ತನಾ ವಿಧಾನ ಇನ್ನು ಲಾಸ್ಟ್ ಒನ್ ವ್ಯವಕಲನ ಫಲಗಳ ವಿಧಾನ ವ್ಯವಕಲನ ಫಲಗಳ ವಿಧಾನ ವ್ಯವಕಲನ ಫಲಗಳ ವಿಧಾನ ಓಕೆ ಹಾಗಾದ್ರೆ ಇಲ್ಲಿ ಈ 5 ಪದ್ಧತಿಗಳನ್ನ ನಾವು ಜೆಎಸ್ಗಳ ಪ್ರಾಯೋಗಿಕ ವಿಧಾನಗಳು ಅಥವಾ ಪದ್ಧತಿಗಳು ಎಂದು ಹೆಸರಿಸಲಾಗುತ್ತದೆ ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಒನ್ ಅನ್ವಯ ಪದ್ಧತಿ ಇದು ಎಕ್ಸ್ಪ್ರೆಷನ್ ಆಗಿದೆ ಬೆಳಗ್ಗೆ ತರಗತಿಯಲ್ಲಿ ನೆಕ್ಸ್ಟ್ ಸಬರ್ಡಿನೇಟ್ ಎರಡನೇದು ವ್ಯತ್ಯಾಸ ವಿಧಾನ ಎಕ್ಸಾಮಿನೇಷನ್ ಕೇಳಬಹುದು ಇನ್ನು ವ್ಯತ್ಯಾಸ ವಿಧಾನ ನಿರೂಪಿಸ್ರಿ ಅಂತ ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು ಅಥವಾ ಇದರಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ಇರುತ್ತೆ ಯಾಕೆ ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ಅಥವಾ ವ್ಯತ್ಯಾಸ ವಿಧಾನದಲ್ಲಿ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಈ ಪ್ರಶ್ನೆ ಇರುತ್ತೆ ಅದಕ್ಕೆ ಆನ್ಸರ್ 2 ಏನಿದೆ ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಸಂಖ್ಯೆ ಅಥವಾ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅದಕ್ಕೆ ಆನ್ಸರ್ 2 ಅಂತ ಬರಬೇಕು 2 ಅಂತ ಬರಬೇಕು ಇನ್ನು 5 ಮಾರ್ಕ್ ಕ್ವೆಶ್ಚನ್ಸ್ಗೆ ವ್ಯತ್ಯಾಸ ವಿಧಾನ ನಿರೂಪಿಸಿರಿ ಅಂತೆಲ್ಲಾದರೂ ಕೂಡ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಕೇಳಬಹುದು ಹಾಗಾದರೆ ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಹಾಗಾದರೆ ಎರಡನೇದು ಯಾವುದು ವ್ಯತ್ಯಾಸ ವಿಧಾನ ಇಲ್ಲಿ 5 ಮಾರ್ಕ್ ಅಥವಾ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ವ್ಯತ್ಯಾಸ ವಿಧಾನ ವ್ಯತ್ಯಾಸ ವಿಧಾನ ನಿರೂಪಿಸಿರಿ ಅಂತ ಕೇಳಬಹುದು ಅಥವಾ ಮತ್ತೊಂದು ಹೆಸರು ವ್ಯತಿರೇಕ ಪದ್ಧತಿ ವ್ಯತ್ಯಾಸ ವಿಧಾನ ಇದಕ್ಕೆ ನಾವು ಎಕ್ಸ್ಪ್ಲೇಷನ್ ನಾವು ಫಸ್ಟ್ ಪಾಯಿಂಟ್ಸ್ ಬರೀತೀವಿ ಏನು ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು ಫಸ್ಟ್ ಪಾಯಿಂಟ್ಸ್ ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲೊಂದು ಓಕೆ ಇದು ಫಸ್ಟ್ ಪಾಯಿಂಟ್ಸ್ ಸೆಕೆಂಡ್ ಪಾಯಿಂಟ್ಸ್ ಇಲ್ಲಿ ಈ ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ವಿಧಾನಗಳಿಗೆ ನಾವು ಪ್ರತಿಯೊಂದು ವಿಧಾನದಲ್ಲೂ ಕೂಡ ನಾವು ಅಂದ್ರೆ ಅನ್ವಯ ಪದ್ಧತಿ ಆಗಿರಬಹುದು ವ್ಯತ್ಯಾಸ ವಿಧಾನ ಆಗಿರಬಹುದು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಆಗಿರಬಹುದು ಸಹವರ್ತಿ ಪರಿವರ್ತನಾ ವಿಧಾನ ಅಥವಾ ವ್ಯವಕಲನ ಫಲಗಳ ವಿಧಾನ ಪ್ರತಿಯೊಂದು ವಿಧಾನ ಅಥವಾ ಪದ್ಧತಿಯಲ್ಲೂ ಕೂಡ ಮಿಲ್ಲರ್ ಅವರ ಒಂದು ಸೂತ್ರವನ್ನು ನೋಡುವಂಥದ್ದು ಹಾಗಾದ್ರೆ ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಯಾವ ರೀತಿ ಅನ್ನೋದನ್ನ ನೋಡೋದು ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ಸ್ ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಹೀಗಿದೆ ಅಥವಾ ಈ ವಿಧಾನದಲ್ಲಿ ವ್ಯತ್ಯಾಸ ವ್ಯತ್ಯಾಸ ವಿಧಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಹೀಗಿದೆ ಮಿಲ್ಲರ್ ಅವರ ಸೂತ್ರ ಹೀಗಿದೆ
ಫುಲ್ ಸ್ಟಾಪ್ ಹಾಕ್ಬಿಟ್ಟು ಕೋಲನ್ ಹಾಕ್ಬಿಟ್ಟು ಇಲ್ಲಿ ಡಬಲ್ ಬ್ರಾಕೆಟ್ ಕೌನ್ಸ್ ಅಲ್ಲಿ ಓಕೆ. ಪರಿಶೀಲನೆಯಲ್ಲಿ ಸೂತ್ರ ಯಾವ್ದಪ್ಪ ಇಲ್ಲಿ ಅಂದ್ರೆ ಪರಿಶೀಲನೆಯಲ್ಲಿ ಎರಡು ನಿದರ್ಶನಗಳಿದ್ದು ಕಾಮಸ್ ಅವುಗಳಲ್ಲಿ ಒಂದು ವ್ಯತ್ಯಾಸ ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಹಾಗಾದ್ರೆ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇನ್ನೊಂದ್ಸಲ ನೋಡಿ, ವ್ಯತ್ಯಾಸ ಜ್ಞಾನದಲ್ಲಿ ಮಿಲ್ಲರ್ ಅವರ ಸೂತ್ರ ಹೇಗೆ ಅಂದ್ರೆ ಡಬಲ್ ಬ್ರಾಕೆಟ್ ಕೌನ್ಸ್ ಅಲ್ಲಿ ತನಿಖೆಯಲ್ಲಿ ಅಥವಾ ಪರಿಶೀಲನೆಯಲ್ಲಿ ಎರಡು ಅಂಡರ್ಸ್ಟುಡ್ ಎರಡು ಇದನ್ನ ಎಕ್ಸಾಮಿನೇಷನ್ ನಾವಾಗಲೇ ಹೇಳಿದ್ವಲ್ಲ. ಇನ್ನು ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅಂತ 1 ಮಾರ್ಕ್ ಕ್ವಶನ್ಸ್ಗೆ 2 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ 2 ಅಂತ ಬರೆಯಬೇಕು. ಹಾಗಾಗಿ ಈ ವ್ಯತ್ಯಾಸ ವಿಧಾನಕ್ಕೆ ಸೂತ್ರ ಪರಿಶೀಲನೆಯಲ್ಲಿ ಅಥವಾ ತನಿಖೆಯಲ್ಲಿ ಎರಡು ನಿದರ್ಶನಗಳಿದ್ದು ಕಾಮಸ್ ಅವುಗಳಲ್ಲಿ ಒಂದು ನಿದರ್ಶನವು ವ್ಯತ್ಯಾಸ ಹೊಂದಿದ್ದು ಕಾಮಸ್ ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಹಾಗಾದರೆ ವ್ಯತ್ಯಾಸ ಹೊಂದಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇದು ಮಿಲ್ಲರ ಸೂತ್ರ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಪರಿಶೀಲನೆಯಲ್ಲಿ ಎರಡು ನಿದರ್ಶನಗಳಿದ್ದು ಕಾಮಸ್ ಅವುಗಳಲ್ಲಿ ಒಂದು ವ್ಯತ್ಯಾಸ ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಫುಲ್ ಸ್ಟಾಪ್. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣ ಅಥವಾ ಪರಿಣಾಮವಾಗಿರುತ್ತದೆ. ಇದು ಸೂತ್ರ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣ ಅಥವಾ ಪರಿಣಾಮವಾಗಿರುತ್ತದೆ. ಓಕೆ, ಇದು ಮಿಲ್ಲರ್ ಸೂತ್ರ. ಇನ್ನು ನಾವು ಇದು ಸೆಕೆಂಡ್ ಪಾಯಿಂಟ್ಸ್ ಬರಲಿ. ಫಸ್ಟ್ ಪಾಯಿಂಟ್ಸ್ ಆಯ್ತು, ಸೆಕೆಂಡ್ ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ಸ್ ಇದಕ್ಕೆ ವ್ಯತ್ಯಾಸ ವಿಧಾನಕ್ಕೆ ಸಾಂಕೇತಿಕ ಉದಾಹರಣೆ. ಥರ್ಡ್ ಪಾಯಿಂಟ್ಸ್ ಏನಿದೆ? ಸಾಂಕೇತಿಕ ಉದಾಹರಣೆ, ಸಿಂಬಾಲಿಕಲ್ ಎಕ್ಸಾಂಪಲ್. ಸಾಂಕೇತಿಕ ಉದಾಹರಣೆ ಅದನ್ನು ನಾವು ಇಂಟು ಬ್ರಾಕೆಟ್ ಅಲ್ಲಿ ಸಿಂಬಾಲಿಕ್ ಎಕ್ಸಾಂಪಲ್ SYMBOLI symbolic large example EXAMPLE symbolic example ಸಾಂಕೇತಿಕ ಉದಾಹರಣೆ. ಹಾಗಾದ್ರೆ ಇಲ್ಲಿ ಸಾಂಕೇತಿಕ ಉದಾಹರಣೆಗೆ ನಾವು ಒಂದು ಪೂರ್ವಾಂಗ ಮತ್ತೊಂದು ಉತ್ತರಾಂಗ. ಹಾಗಾದ್ರೆ ಪೂರ್ವಾಂಗ ಮತ್ತು ಉತ್ತರಾಂಗದಲ್ಲಿ ಸಾಂಕೇತಿಕ ಉದಾಹರಣೆ. ಈ ಸಾಂಕೇತಿಕ ಉದಾಹರಣೆಗೆ ನಾವಿಲ್ಲಿ ಒಂದು ಕೋಷ್ಟಕ, ಇದನ್ನ ಪೂರ್ವಾಂಗ, ಮೊದಲ ಭಾಗವನ್ನು ನಾವು ಪೂರ್ವಾಂಗ ಅಂದ್ರೆ ಕಾರಣ ಅಂತ ಹೇಳ್ಬಿಟ್ಟು ಪೂರ್ವಾಂಗ. ಇದನ್ನ ಈ ಎರಡನೇ ಕ್ವಶನ್ ಇದೆಯಲ್ಲ, ಎರಡನೇ ಭಾಗ ಅದನ್ನ ಉತ್ತರಾಂಗ. ಪೂರ್ವಾಂಗ ನೆಕ್ಸ್ಟ್ ಉತ್ತರಾಂಗ.
ಹಾಗಾದ್ರೆ ಇಲ್ಲಿ ಪೂರ್ವಾಂಗಕ್ಕೆ ನಾವು ಎ ಬಿ ಸಿ ನೆಕ್ಸ್ಟ್ ಕೆಳಗಡೆ ಬಿ ಸಿ. ಇನ್ನು ಉತ್ತರಾಂಗಕ್ಕೆ ಪಿ ಕ್ಯೂ ಆರ್. ಇನ್ನು ಉತ್ತರಾಂಗಕ್ಕೆ ನಾವು ಪೂರ್ವಾಂಗಕ್ಕೆ ನಾವಿಲ್ಲಿ ಎ ಬಿ ಸಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪಿ ಸಿ ಕೆಳಗಡೆ. ಇನ್ನು ಉತ್ತರಾಂಗಕ್ಕೆ ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್ ಮತ್ತು ಕ್ಯೂ ಆರ್. ಹಾಗಾದ್ರೆ ಇಲ್ಲಿ ಏನು ನಿರ್ಧಾರ ಸೂತ್ರ? ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಆ 2 ನಿದರ್ಶನಗಳಲ್ಲಿ ಒಂದು ಸನ್ನಿವೇಶ ವ್ಯತ್ಯಾಸವಾಗಿರುತ್ತೆ, ಅಂದ್ರೆ ಇಲ್ಲವಾಗಿರುತ್ತೆ. ಎರಡೂ ಕೂಡ ಪೂರ್ವಾಂಗದಲ್ಲಿ ಒಂದು ಸನ್ನಿವೇಶ ವ್ಯತ್ಯಾಸ ಆಗಿರುತ್ತೆ, ಉತ್ತರಾಂಗದಲ್ಲೂ ಕೂಡ ಒಂದು ಸನ್ನಿವೇಶ ವ್ಯತ್ಯಾಸವಾಗಿರುತ್ತೆ. ಆ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತೆ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶ ಯಾವುದು, ಉತ್ತರಾಂಗದಲ್ಲಿ ಯಾವ ಸನ್ನಿವೇಶ ವ್ಯತ್ಯಾಸವಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಈ ಪೂರ್ವಾಂಗದಲ್ಲಿ ಎ ಬಿ ಸಿ ಕೆಳಗಡೆ ಬಿ ಸಿ, ಉತ್ತರಾಂಗದಲ್ಲಿ ಪಿ ಕ್ಯೂ ಆರ್ ಕೆಳಗಡೆ ಕ್ಯೂ ಆರ್. ಹಾಗಾದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ಏನು ಬಿ ಕೆಳಗಡೆ ಬಿ ಇದೆ, ಸಿ ಕೆಳಗಡೆ ಸಿ ಇದೆ. ಅದೇ ರೀತಿಯಾಗಿ ಕ್ಯೂ ಕೆಳಗಡೆ ಕ್ಯೂ, ಆರ್ ಕೆಳಗಡೆ ಆರ್. ಅಥವಾ ನಾವಿಲ್ಲಿ ಈ ಕಡೆ ಈ ಪೂರ್ವಾಂಗದಲ್ಲಿ ನಾವು ಕೆಳಗಡೆ ಅಂದ್ರೆ ಬಿ ಸಿ ಕ್ಯೂ ಆರ್ ಅಂದ್ರೆ ಎ ಅಂತಕ್ಕಂಥದ್ದು ಇಲ್ಲಿ ಇಲ್ಲವಾಗಿದೆ, ಇಲ್ಲಿ ಪಿ ಅಂತಕ್ಕಂಥದ್ದು ಇಲ್ಲವಾಗಿರುವಂಥದ್ದು. ಅಂದ್ರೆ ಅದನ್ನ ಇಲ್ಲವಾಗಿರುವಂತ ಅಥವಾ ಇದು ಕಾಮನ್ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಆರ್ ಆರ್ ಬಿ ಬಿ ಸಿ ಸಿ. ಅಂದ್ರೆ ಒಂದು ಸನ್ನಿವೇಶ ವ್ಯತ್ಯಾಸ ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರ್ತವೆ. ಇಲ್ಲಿ ಎ ಇಲ್ಲ, ಇಲ್ಲಿ ಪಿ ಇಲ್ಲ, ಉಳಿದವುಗಳು ಸಾಮಾನ್ಯವಾಗಿದೆ. ಅದನ್ನೇ ನಾವಿಲ್ಲಿ ಏನು ಒಂದು ಸನ್ನಿವೇಶವು ವ್ಯತ್ಯಾಸ ಹೊಂದಿದ್ದು ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಆ ವ್ಯತ್ಯಾಸ ಹೊಂದಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಅದನ್ನು ನಾವು therefore ಕನ್ಫ್ಯೂಷನ್ ಬರೀತೀವಿ. therefore ಅಂದ್ರೆ ಆದ್ದರಿಂದ ಎ ಎಂಬ ಕಾರಣಕ್ಕೆ, ಇದು ಪೂರ್ವಾಂಗದಲ್ಲಿ ಎ ಎಂಬ ಎ ಎಂಬುದು ಕಾರಣ, ಎ ಎಂಬ ಕಾರಣಕ್ಕೆ ಇವತ್ತೆ ಯಾವುದು ಪಿ ಅನ್ನುವಂಥದ್ದು, ಇಲ್ಲಿ ಪಿ ಇಲ್ಲ, ಅದನ್ನ ಪಿ ಎಂಬುದು ಪರಿಣಾಮವಾಗಿದೆ. ಪಿ ಎಂಬುದು ಪರಿಣಾಮವಾಗಿದೆ. ಫುಲ್ ಸ್ಟಾಪ್. ಓಕೆ. ಇನ್ನು ನಾವು ಇದ್ರ ಕೆಳಗಡೆ ಈ ಕೋಷ್ಟಕದ ಒಂದು ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕು. ನೆಕ್ಸ್ಟ್ ನಾವು ಎಷ್ಟು 4 ಪಾಯಿಂಟ್ಸ್, 4ನೇ ಪಾಯಿಂಟ್ಸ್ ಅಲ್ಲಿ ನಾವು ಈ ಕೋಷ್ಟಕ ಇದೆಯಲ್ಲ ಆ ಕೋಷ್ಟಕದ ಎಕ್ಸ್ಪ್ಲನೇಷನ್ ಅನ್ನು ನಾವು ಕೊಡಬೇಕು. ಅಂದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ಏನು ಬರಬೇಕು? ಪೂರ್ವಾಂಗದಲ್ಲಿ ಎ ಬಿ ಸಿ ಮತ್ತು ಬಿ ಸಿ ಎಂಬ ನಿದರ್ಶನಗಳಿದ್ದು ಈ ಕೆಳಗಡೆ ನಾವು ಬರೆಯೋದಾದ್ರೆ ಏನು ಬರೀತೀವಿ? ಇಲ್ಲಿ ಕೆಳಗಡೆ ನಾವು ಏನು ಈಗ ಎರಡನೇ ವಿಧಾನವನ್ನು ರಚಿಸಲು ಇದರಲ್ಲಿ ನಾವು ಸಾಂಕೇತಿಕ ಉದಾಹರಣೆ ಕೊಟ್ಟಿರೋಲ್ಲ. ಯಾವ ಸಾಂಕೇತಿಕ ಉದಾಹರಣೆ? ಇಲ್ಲಿ ಸಾಂಕೇತಿಕ ಉದಾಹರಣೆಯಲ್ಲಿ ಎ ಬಿ ಸಿ ಬಿ ಸಿ ಪಿ ಕ್ಯೂ ಆರ್ ಕ್ಯೂ ಆರ್ ಅದರ ಎಕ್ಸ್ಪ್ಲೇಷನ್ ಕೆಳಗಡೆ ಕೊಡುವಂಥದ್ದು.
ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಕಡೆ ಸಾಂಕೇತಿಕ ಉದಾಹರಣೆಯಲ್ಲಿ ನಾವು ಇಟ್ಬಿಟ್ಟು ನಾವು ಎಕ್ಸ್ಪ್ಲೇಷನ್ ಕೊಡಬಹುದು. ಯಾವುದು ನಾವಿಲ್ಲಿ ಪೂರ್ವಾಂಗದಲ್ಲಿ ABC ಕೊಟ್ಟಿದ್ವಿ, ABC ಕೆಳಗಡೆ BC. ಅದೇ ರೀತಿ ಉತ್ತರಾಂಗದಲ್ಲಿ PQR ಕೆಳಗಡೆ QR. Therefore P ಎಂಬ ಕಾರಣಕ್ಕೆ therefore A ಎಂಬ ಕಾರಣಕ್ಕೆ ಅದು P ಎಂಬುದು ಪರಿಣಾಮವಾಗಿದೆ. ಈ ಕೋಷ್ಟಕ ಕೊಟ್ಟಿದೆ ತಾನೇ, P ಎಂಬುದು ಪರಿಣಾಮ. ಇದರ ಕೆಳಗಡೆ ನಾವು ಎಕ್ಸ್ಪ್ಲೇಷನ್ ಕೊಡಬಹುದು. ಸ್ವಲ್ಪ ಯಾವ ಅಂದ್ರೆ ನೋಡಿ, ಇಲ್ಲಿ ಪೂರ್ವಾಂಗದಲ್ಲಿ ABC ಮತ್ತು BC ಎಂಬ ನಿದರ್ಶನಗಳಿದ್ದು ಇಲ್ಲಿ A ಎಂಬುದು ಇಲ್ಲವಾಗಿದೆ. ಈ ಇಲ್ಲದಿರುವಿಕೆನೆ ಅಥವಾ ಈ ವ್ಯತ್ಯಾಸ ಹೊಂದಿರುವ ನಿದರ್ಶನಗಳು ಇಲ್ಲವಾಗಿದೆ. ಈ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಯಾವುದು? A. ಈ ವ್ಯತ್ಯಾಸವಾಗಿರುವ ಸನ್ನಿವೇಶ, A ಎಂಬುದು ಕಾರಣ. ಇನ್ನು ನೆಕ್ಸ್ಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ಪೂರ್ವಾಂಗದ ನೆಕ್ಸ್ಟ್ ಇನ್ನು ಉತ್ತರಾಂಗದಲ್ಲಿ ಹಾಗೆಯೇ ಉತ್ತರಾಂಗದಲ್ಲಿ ಪೂರ್ವಾಂಗದ ಆಯ್ತು. ನೆಕ್ಸ್ಟ್ ಹಾಗೆಯೇ ಉತ್ತರಾಂಗದಲ್ಲಿ PQR ಮತ್ತು QR. ಉತ್ತರಾಂಗದಲ್ಲಿ PQR ಮತ್ತು QR ಎಂಬ ನಿದರ್ಶನಗಳಿದ್ದು P ವ್ಯತ್ಯಾಸವಾಗಿದೆ. P ಎಂಬುದು ಇಲ್ಲಿ PQR ನಲ್ಲಿ ನೆಕ್ಸ್ಟ್ P ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು. ಈ ಇಲ್ಲದಿರುವಿಕೆನೆ ಅಥವಾ ವ್ಯತ್ಯಾಸವೇ ಪರಿಣಾಮವಾಗುತ್ತದೆ. PQR ಮತ್ತು QR ಎಂಬ ನಿದರ್ಶನಗಳಿದ್ದು P ಎಂಬುದು ವ್ಯತ್ಯಾಸವಾಗಿದೆ. ಇಲ್ಲವಾಗಿದೆ. P ಎಂಬುದು ವ್ಯತ್ಯಾಸವಾಗಿದೆ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಪರಿಣಾಮವಾಗಿದೆ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಪರಿಣಾಮ. ಓಕೆ. ಇನ್ನು ಇದನ್ನು ನಾವು ಸಾಂಕೇತಿಕ ಉದಾಹರಣೆಗೆ ಬರೋದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು. ನೆಕ್ಸ್ಟ್ ನಮ್ಮಲ್ಲಿ ನೆಕ್ಸ್ಟ್ ಸಬಡಿಗಳಲ್ಲಿ ಯಾವುದು ವಾಸ್ತವಿಕ ಉದಾಹರಣೆ ಅಂತ ನಾವು ನೆಕ್ಸ್ಟ್ ಸಬಡಿ ಲಾಸ್ಟ್ ಸಬಡಿ ಬರೀತೀವಿ. ಈ ವಾಸ್ತವಿಕ ಉದಾಹರಣೆಗೆ ನಾವು ಒಂದು ವಿವರಣೆ ರೂಪದಲ್ಲಿ ಎರಡು ಉದಾಹರಣೆಗಳನ್ನು ಕೊಡುವಂಥದ್ದು. ವಾಸ್ತವಿಕ ಉದಾಹರಣೆಗೆ ನಾವು ವಿವರಣೆ ರೂಪದಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಡುವಂಥದ್ದು. ಹಾಗಾದ್ರೆ ಫಸ್ಟ್ ಒನ್ ಉದಾಹರಣೆಯಲ್ಲಿ
ವ್ಯತ್ಯಾಸ ವಿಧಾನಕ್ಕೆ ಏನು ವಾಸ್ತವಿಕವಾಗಿ ನಮಗೆ ಎರಡು ಉದಾಹರಣೆಗಳನ್ನು ಕೊಡುವಂಥದ್ದು ಇಲ್ಲಿ. ಹಾಗಾದ್ರೆ ವಾಸ್ತವಿಕ ಉದಾಹರಣೆಗಳು ಎರಡನ್ನ ಇಲ್ಲಿ ಒಂದು ಫಸ್ಟ್ ಒನ್, ನಾವು ಒಂದು ಪಾತ್ರೆಯಲ್ಲಿ ನಾವು ಗಡಿಯಾರವನ್ನ ಇಟ್ಟಾಗ, ಒಂದು ಪಾತ್ರೆಯಲ್ಲಿ ನಾವು ಅಲಾರಾಮ್ ಗಡಿಯಾರವನ್ನ ಇಟ್ಟಾಗ ಇಟ್ಬಿಟ್ಟು ಅದಕ್ಕೆ ಮುಚ್ಚಳವನ್ನು ಮುಚ್ಚಿದರೆ ಆ ಗಂಟೆ ಬಾರಿಸಿದ್ರೂ ಕೂಡ ಇಲ್ಲಿ ಅದರ ಸದ್ದು ಕೇಳಿಸುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಇಲ್ಲವಾಗಿರುವಂಥದ್ದು ಯಾವುದು ಇಲ್ಲವಾಗಿರುತ್ತೆ? ಈ ಸಾಂಕೇತಿಕ ಉದಾಹರಣೆಯಲ್ಲಿ ಪೂರ್ವಾಂಗದಲ್ಲಿ ಎ ಇಲ್ಲ, ಉತ್ತರಾಂಗದಲ್ಲಿ ಪಿ ಇಲ್ಲ. ಈ ಇಲ್ಲದಿರುವಿಕೆನೇ ಇಲ್ಲಿ ಕಾರಣಕ್ಕೆ ಪರಿಣಾಮಕ್ಕೆ ಕಾರಣವಾಗುತ್ತೆ. ಅದೇ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ವಾಸ್ತವಿಕ ಉದಾಹರಣೆಯನ್ನು ಕೊಡೋದಾದ್ರೆ, ಒಂದು ಪಾತ್ರೆಯಲ್ಲಿ ಒಂದು ಗಡಿಯಾರವನ್ನು ಅಲಾರಾಮ್ ಗಡಿಯಾರವನ್ನು ನಾವು ಇಟ್ಟಾಗ ಅದು ಗಂಟೆ ಬಾರಿಸಿದರೂ ಅದರ ಸದ್ದು ಕೇಳಿಸುವುದಿಲ್ಲ. ಯಾಕೆ ಕೇಳಿಸಲ್ಲ? ಅಲ್ಲಿ ಇಲ್ಲದಿರುವಿಕೆ. ಯಾವುದರ ಇಲ್ಲದಿರುವಿಕೆ? ಗಾಳಿಯು ಇಲ್ಲದಿರುವಿಕೆನೆ, ಅಂದರೆ ಗಾಳಿಯ ಇಲ್ಲದಿರುವಿಕೆನೆ ಅಲ್ಲಿ ಆ ಸದ್ದು ಕೇಳಿಸುವುದಕ್ಕೆ, ಕೇಳಿಸದೇ ಇರೋದಕ್ಕೆ ಕಾರಣವಾಗುತ್ತದೆ. ಒಂದು ಗಡಿಯಾರವನ್ನ ಪಾತ್ರೆಯಲ್ಲಿಟ್ಟು ಅದರ ಮುಚ್ಚಳವನ್ನು ಮುಚ್ಚಿದರೆ ಅಲ್ಲಿ ಗಾಳಿ ಅಂತ ಬಂದಿದ್ದೇನಂತೆ ಇಲ್ಲವಾಗುತ್ತೆ. ಗಾಳಿ ಇಲ್ಲದೇ ಇದ್ದಾಗ ಅಲ್ಲಿ ಗಂಟೆ ಬಾರಿಸಿದ್ರೂ ಕೂಡ ಅವರ ಸದ್ದು ಕೇಳಿಸುವುದಿಲ್ಲ. ಹಾಗಾದ್ರೆ ಇಲ್ಲಿ ಯಾವಪ್ಪ ಅಂದ್ರೆ ಇಲ್ಲಿ ಗಾಳಿ ಇಲ್ಲದಿರುವಂಥದ್ದು, ಗಾಳಿ ಇಲ್ಲದಿರುವುದಕ್ಕೆ ಆ ಗಂಟೆ ಬಾರಿಸಿದ್ರು ಕೂಡ ಸದ್ದು ಕೇಳಿಸುವುದಿಲ್ಲ. ಅದೇ ನಾವು ಆ ಪಾತ್ರೆಯಿಂದ ಕೆಳಗೆ ಅಥವಾ ಮುಚ್ಚಳವನ್ನು ತೆಗೆದರೆ ಅಲ್ಲಿ ಅಂದ್ರೆ ಗಾಳಿ ಇದ್ದಾಗ ಅಲ್ಲಿ ಆ ಸದ್ದು ಗಡಿಯಾರ ಆ ಗಂಟೆ ಬಾರಿಸಿದ ಸದ್ದು ನಮಗೆ ಕೇಳಿಸುತ್ತದೆ. ಇದರ ಅರ್ಥ ಏನಪ್ಪ ಅಂದ್ರೆ ಟೋಟಲಿ ಈ ವಾಸ್ತವಿಕ ಉದಾಹರಣೆಯಲ್ಲಿ ಗಾಳಿ ಇಲ್ಲದಿದ್ದಾಗ ಇಲ್ಲಿ ಆ ಇಲ್ಲದಿರುವಿಕೆ ಗಂಟೆ ಬಾರಿಸಿದರೂ ಸದ್ದು ಕೇಳುವುದಿಲ್ಲ. ಅದೇ ರೀತಿಯಾಗಿ ಉದಾಹರಣೆ ಇನ್ನೊಂದು ಉದಾಹರಣೆ, ವಾಸ್ತವಿಕ ಉದಾಹರಣೆಯಲ್ಲಿ ಮತ್ತೊಂದು ಉದಾಹರಣೆ, ಎರಡನೇ ಉದಾಹರಣೆಯನ್ನು ಕೊಡೋದಾದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನಾಗಿರ್ತಾನೆ, ಶ್ರಮಪಟ್ಟು ಕಷ್ಟಪಟ್ಟು ಅವನು ಓದಿರ್ತಾನೆ. ಓದಿಬಿಟ್ಟು ಒಳ್ಳೆ ರಿಸಲ್ಟ್ ಅವನು ಒಳ್ಳೆ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾನೆ, ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಹಾಗಾದ್ರೆ ಇಲ್ಲಿ ಬರ್ಬಿಟ್ಟು ಹೋದಾಗ ಮನೆಯಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ, ಎಕ್ಸಾಮ್ ಬರೆದಿರ್ತಾನೆ, ಬರ್ಬಿಟ್ಟು ಊರಿಗೆ ಹೋಗ್ತಾನೆ, ಊರಿಗೆ ಅವನು ಕೆಲಸ ಮಾಡ್ತಿರ್ತಾನೆ, ಹೊಲದಲ್ಲೇ ಕೆಲಸ ಮಾಡ್ತಿರ್ತಾನೆ. ಮಾಡುವಾಗ ಅಂದ್ರೆ ಅವನು ಎಕ್ಸಾಮ್ ಚೆನ್ನಾಗೇ ಬರೆದಿರ್ತಾನೆ, ಆದ್ರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ಆತಂಕ, ಒಂದು ಉದ್ವೇಗ, ರಿಸಲ್ಟ್ ಯಾವ ರೀತಿಯಲ್ಲಿ ಬಂತು ಎನ್ನುವಂತ ಒಂದು ಗಾಬರಿ ಅವನಲ್ಲಿರುತ್ತೆ. ಆಗ ಅವನಿಗೆ ಒಂದು ಸಂದೇಶ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ, ಒಂದು ಸುದ್ದಿ. ಏನು? ನೀನು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೀಯಾ, ಉತ್ತೀರ್ಣನಾಗಿದ್ದೀಯಾ ಎನ್ನುವಂತ ಒಂದು ಮೆಸೇಜ್ ಬರುತ್ತೆ, ಒಂದು ಸುದ್ದಿ ಬರುತ್ತೆ. ಆಗ ಅವನಿಗೆ ಏನಾಗುತ್ತೆ, ಸಂತೋಷದಿಂದ ಅವನು ಕುಣಿದು ಕುಪ್ಪಳಿಸ್ತಾನೆ. ಯಾಕೆ? ಆಗ ಏನಾಗುತ್ತೆ ಗೊತ್ತಾ? ಯಾಕೆ ನಾವು ಉದಾಹರಣೆ ಅಂದ್ರೆ ಆಗ ಅವನ ಮೊದಲಿನ ಮನಸ್ಥಿತಿ ಇಲ್ಲದೆ ಇರೋ ರೀತಿ ಆಗುತ್ತೆ. ಅಂದ್ರೆ ಆ ಒಂದು ಸುದ್ದಿ ಕೇಳಿದ ತಕ್ಷಣ ಮೊದಲಿನ ಮನಸ್ಥಿತಿ ಇಲ್ಲವಾಗಿ, ಮೊದಲು ಸ್ವಲ್ಪ ಆತಂಕ ಇತ್ತು, ಗಾಬರಿ ಇತ್ತು, ಒಂದು ರೀತಿಯಾಗಿ ಅನುಮಾನ ಇತ್ತು. ಆಗ ಏನಾಗುತ್ತೆ, ಸುದ್ದಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತ ಒಂದು ಸುದ್ದಿಯನ್ನ ಕೇಳಿದಾಗ 90% ಈ ರೀತಿ ಕೇಳಿದಾಗ ಅವನೇನಾಗುತ್ತೆ, ಮೊದಲಿನ ಮನಸ್ಥಿತಿ ಇಲ್ಲವಾಗುತ್ತೆ. ಆ ಇಲ್ಲದಿರುವಿಕೆನೆ ಅವನ ಸಂತೋಷಕ್ಕೆ, ಅವನ ಕುಣಿತಕ್ಕೆ ಅದು ಕಾರಣವಾಗುತ್ತೆ. ಅಂದ್ರೆ ಇದರರ್ಥ ಮೊದಲಿನ ಮನಸ್ಥಿತಿ ಇಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ಯಾಕೆ ವ್ಯತ್ಯಾಸ ಆಗಿದೆಯೋ ಅದೇ ರೀತಿ ಇಲ್ಲಿ ಮೊದಲಿನ ಮನಸ್ಥಿತಿ ಇಲ್ಲದಿರುವಿಕೆನೆ ಅವನ ಒಂದು ಸಂತೋಷಕ್ಕೆ ಅದು ಕಾರಣವಾಗುತ್ತದೆ. ಅದಕ್ಕೆ ಇದನ್ನ ನಾವಿಲ್ಲಿ ಏನು ಅವರ ತಂತಿ ಸಂದೇಶ ಏನಿದೆಯೋ ಅದು ಅತ್ಯುನ್ನತ ಶ್ರೇಣಿಗೆ ಪಾಸ್ ಆಗುವಂಥದ್ದು ಕಾರಣ ಆಗುತ್ತೆ. ಅವನ ಒಂದು ಅದರಿಂದ ಸಂತೋಷ ಆಗ್ತಕ್ಕಂಥದ್ದೇ ಅದು ಪರಿಣಾಮ ಆಗುತ್ತೆ. ಇದೇ ನಾವಿಲ್ಲಿ ವಾಸ್ತವಿಕ ಉದಾಹರಣೆಯಲ್ಲಿ ಈ ಎರಡು ಉದಾಹರಣೆಗಳನ್ನ ಕೊಡುವಂಥದ್ದು. ಇಲ್ಲಿ ಆಗಲೇ ಜಯಸುಂದರ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಯೂಟ್ಯೂಬ್ ಕ್ಲಾಸಲ್ಲಿ 2 ಕ್ಲಾಸನ್ನು ಮಾಡಿದ್ವಿ. ಬೆಳಿಗ್ಗೆ ಅನ್ವಯ ಪದ್ಧತಿ ಕಂಪ್ಲೀಟ್ ಆಯಿತು, ಎರಡನೇದು ವ್ಯತ್ಯಾಸ ವಿಧಾನ ಇದು ಕೂಡ ಕಂಪ್ಲೀಟ್ ಆಯಿತು.
ಈ ವ್ಯತ್ಯಾಸ ವಿಧಾನದಲ್ಲಿ ನೋಡಿದ್ವಿ. ಏನು ವ್ಯತ್ಯಾಸ ವಿಧಾನಕ್ಕೆ ಫಸ್ಟ್ ಪಾಯಿಂಟ್ಸ್, ವ್ಯತ್ಯಾಸ ವಿಧಾನವು ಜೆ.ಎಸ್. ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಫಸ್ಟ್ ಪಾಯಿಂಟ್ಸ್. ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಮಿಲ್ಲರ್ ಅವರ ಈ ವಿಧಾನಕ್ಕೆ ಸಂಬಂಧಿಸಿದಂತೆ ಮಿಲ್ಲರ್ ಅವರ ವರ್ಜಾ ಸೂತ್ರ ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಒಂದು ಸನ್ನಿವೇಶವು ಅದರಲ್ಲಿ ವ್ಯತ್ಯಾಸವಾಗಿರುತ್ತದೆ. ಆ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಅದು 2ನೇ ಪಾಯಿಂಟ್ಸ್. ಈ ವ್ಯತ್ಯಾಸ ವಿಧಾನದ 3rd ಪಾಯಿಂಟ್ಸ್, ಅದಕ್ಕೆ ನಾವು ಸಾಂಕೇತಿಕ ಉದಾಹರಣೆಯನ್ನು ಕೊಡ್ತೀವಿ. 3rd ಪಾಯಿಂಟ್ಸ್ ಅಲ್ಲಿ ಆ ಸಾಂಕೇತಿಕ ಉದಾಹರಣೆಯಲ್ಲಿ ಒಂದು ಪೂರ್ವಾಂಗ, 2 ಉತ್ತರಾಂಗ. ಪೂರ್ವಾಂಗದಲ್ಲಿ ABC, ABC, ಉತ್ತರಾಂಗದಲ್ಲಿ QR, QR. ಇಲ್ಲಿ ಹಾಗಾದರೆ A ಮತ್ತು P ಎನ್ನುವಂಥದ್ದು ವ್ಯತ್ಯಾಸ ಹೊಂದಿರತಕ್ಕಂಥದ್ದು. ಈ ವ್ಯತ್ಯಾಸ ಹೊಂದಿರುವ ವ್ಯತ್ಯಾಸ ಹೊಂದಿರುವಂತಹ ಸಂಖ್ಯೆಗೆ ಇಲ್ಲಿ ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇನ್ನು ಇದರ ಕೆಳಗೆ ಮಾಡಿರುವ ವಿವರಣೆಯನ್ನು ಕೊಡ್ತೀವಿ. ಏನು ಅಂದರೆ ಪೂರ್ವಾಂಗದಲ್ಲಿ ಯಾವುದು ABC ಮತ್ತು BC ಎಂಬ ನಿದರ್ಶನಗಳಿದ್ದು, ಹಾಗೆಯೇ ಇಲ್ಲಿ A ಎಂಬುದು ಇಲ್ಲವಾಗಿದ್ದು ವ್ಯತ್ಯಾಸವಾಗಿದ್ದು, ಇಲ್ಲಿ ವ್ಯತ್ಯಾಸವಾಗಿರುವ A ಯು ಏನಾಗುತ್ತೆ ಕಾರಣವಾಗುತ್ತದೆ. ಅಂತೆಯೇ ಉತ್ತರಾಂಗದಲ್ಲಿ PQR ಮತ್ತು QR ಎಂಬ ನಿದರ್ಶನಗಳಿದ್ದು ಇಲ್ಲಿ P ಎಂಬುದು ಇಲ್ಲವಾಗುತ್ತದೆ. ಈ ವ್ಯತ್ಯಾಸವಾಗಿರುವಂತಹ P ಎಂಬುದು ಕಾರಣಕ್ಕೆ ಪರಿಣಾಮವಾಗುತ್ತದೆ. ಇದು ಎಕ್ಸ್ಪ್ಲನೇಷನ್. ಇದಕ್ಕೆ ನೆಕ್ಸ್ಟ್ ನಮಗೆ ಒಂದು ವಾಸ್ತವಿಕ ಉದಾಹರಣೆಯನ್ನು ಸಬ್ಮಿಟಿಂಗ್ ಕೊಟ್ವಿ. ಆ ವಾಸ್ತವಿಕ ಲಾಸ್ಟ್ ಸ್ಟ್ಯಾಂಡರ್ಡ್ ಬರೀತೀವಿ ಸಬ್ಮಿಟಿಂಗ್ ವಾಸ್ತವಿಕ ಉದಾಹರಣೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿವರಣೆ ರೂಪದಲ್ಲಿ 1-2 ಉದಾಹರಣೆಗಳನ್ನು ಕೊಡುವಂಥದ್ದು. ಅದಕ್ಕೆ ನಾವು ಅಂದರೆ ಒಂದು ಪಾತ್ರೆಯಲ್ಲಿ ಒಂದು ಗಡಿಯಾರವನ್ನು ಇಟ್ಟಾಗ ಅದು ಗಂಟೆ ಬಾರಿಸಿದರೂ ಸದ್ದು ಕೇಳಿಸುವುದಿಲ್ಲ, ಯಾಕೆಂದರೆ ಗಾಳಿ ಇಲ್ಲದಿರುತ್ತೇನೆ ಈ ಒಂದು ಪರಿಣಾಮಕ್ಕೆ ಕಾರಣವಾಗುತ್ತದೆ. ಅದೇ ರೀತಿ 2ನೇ ಉದಾಹರಣೆಯಲ್ಲಿ ಒಬ್ಬ ವಿದ್ಯಾರ್ಥಿ ಶ್ರಮಪಟ್ಟು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಿರ್ತಾನೆ. ಅದರಲ್ಲಿ ಅವನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾನೆ, ನಮ್ದು 90%, 95% ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅದಕ್ಕೆ ಅನುಗುಣವಾಗಿ ಫಲಿತಾಂಶ ಬಂದಾಗ ಅವನು ಸಂತೋಷದಿಂದ ಕುಪ್ಪಳಿಸುತ್ತಾನೆ. ಮೊದಲಿನ ಮನಸ್ಥಿತಿ ಇಲ್ಲವಾಗುತ್ತೆ, ಆ ಒಂದು ಆತಂಕ ಇರೋದಿಲ್ಲ. ಆ ಇಲ್ಲದಿರುವಿಕೆ ಇಲ್ಲಿ ಕಾರಣವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಅವನ ಸಂತೋಷಕ್ಕೆ ಮೊದಲಿನ ಮನಸ್ಥಿತಿ ಇಲ್ಲದೆ ಇರತಕ್ಕಂಥದ್ದು, ಇದು ಇಲ್ಲಿ ಕಾರಣಕ್ಕೆ ಪರಿಣಾಮವಾಗುವಂಥದ್ದು. ಇದನ್ನು ನಾವು ವ್ಯತ್ಯಾಸ ವಿಧಾನ ವ್ಯತ್ಯಾಸ ವಿಧಾನ ನಿರ್ಮಿಸಿ ಅಂತ ಕೇಳಿದ್ರೆ ಈ ಪ್ಯಾಟರ್ನ್ ಅನ್ನು ಬರೆಯಬೇಕು. ಇನ್ನು 1 ಮಾರ್ಕ್ ಕ್ವೆಶ್ಚನ್ಸ್ಗೆ ವ್ಯತ್ಯಾಸ ವಿಧಾನ ಎಂದರೆ ಅಂತ ಕೇಳಿದ್ರೆ ಇಲ್ಲಿ ಅದಕ್ಕೆ ನಾವು ಡೆಫಿನೇಷನ್ ಬರೆಯಬೇಕು. ಪರಿಶೀಲನೆಯಲ್ಲಿ 2 ನಿದರ್ಶನಗಳಿದ್ದು ಒಂದು ನಿದರ್ಶನವು ವ್ಯತ್ಯಾಸವಾಗಿರುತ್ತದೆ, ಉಳಿದವುಗಳು ಸಾಮಾನ್ಯವಾಗಿರುತ್ತವೆ. ಇದನ್ನೇ ವ್ಯತ್ಯಾಸ ವಿಧಾನ ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ ಸಿಕ್ಕಿರೋದಂದ್ರೆ ವ್ಯತ್ಯಾಸ ವಿಧಾನದಲ್ಲಿ ಎಷ್ಟು ನಿದರ್ಶನಗಳ ಅವಶ್ಯಕತೆ ಇದೆ ಅಂದರೆ 2 ಅಂತ ಬರಬೇಕು. 5 ಮಾರ್ಕ್ಸ್ ಸಿಕ್ಕಿದ್ರೆ ಇಷ್ಟು 6-7 ಪಾಯಿಂಟ್ಸ್ ಬರೆಯುವಂಥದ್ದು. 10 ಮಾರ್ಕ್ ಕ್ವೆಶ್ಚನ್ ಸಿಕ್ಕಿದ್ರೆ ಇವು ಜೆ.ಎಸ್. ಪ್ರಾಯೋಗಿಕ ವಿಧಾನಗಳು ನಿರ್ಮಿಸಿದೆ ಅಂತ ಕೇಳಿದ್ರೆ ಇವು 5 ಬರೆಯಬೇಕು. ಒಂದೊಂದು ಪೇಜ್ ನಿಮ್ಮ ಆನ್ಸರ್ ಬುಕ್ನಲ್ಲಿ ನಾವು 1 ಪೇಜ್ ಅಂತೂ ಬೇಡ, 1 ಪೇಜ್ ಅಂತೂ ಬರುತ್ತೆ, ಅಲ್ಲಿ 5-6 ಪೇಜ್ ಇದೇ ಆಗುತ್ತೆ. ಕೇಳಿದ್ರೆ ಕೇಳ್ಬೋದು. ಈ ರೀತಿಯಾಗಿ ನಾವು ಈ ಚಾಪ್ಟರ್ಗೆ 3 ಇದೆ. ಅನ್ವಯ ಪದ್ಧತಿ ಆಯಿತು, ವ್ಯತ್ಯಾಸ ವಿಧಾನ ಎಕ್ಸ್ಪ್ರೆಷನ್ ಆಯಿತು, ನೆಕ್ಸ್ಟ್ ಸಂಯುಕ್ತ ಅನ್ವಯ ಪದ್ಧತಿ 3ನೇದು, ನೆಕ್ಸ್ಟ್ ವ್ಯವಕಲನ ಪದಗಳ ವಿಧಾನ, ಲಾಸ್ಟ್ ಸಹವರ್ತಿ ಪರಿವರ್ತನ ವಿಧಾನ. ನಾಳೆ ಕ್ಲಾಸಲ್ಲಿ ಮತ್ತೆ ನಾವು 3ನೇದು ಯಾವುದು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಇನ್ನು ಯೂಟ್ಯೂಬ್ ಕ್ಲಾಸಲ್ಲಿ ಇವತ್ತು 3 ಕ್ಲಾಸ್ ಆದರೆ ಈ ಚಾಪ್ಟರ್ ಮುಗಿಯಿತು. 4th ಚಾಪ್ಟರ್ ಜೆ.ಎಸ್. ಪ್ರಾಯೋಗಿಕ ವಿಧಾನಗಳು ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಯೂಟ್ಯೂಬ್ ಕ್ಲಾಸಲ್ಲಿ ಒಟ್ಟು 5 ಕ್ಲಾಸನ್ನು ನಾವು 5 ಅವಧಿಯಲ್ಲಿ ನಾವು ಟೈಮಿಂಗ್ಸು ವ್ಯತ್ಯಾಸ ಆಗಿರ್ತೀವಿ. ಅಪ್ಪನೇ ಇಲ್ಲಿ ಈ 5 ಕ್ಲಾಸನ್ನು ಈ ಚಾಪ್ಟರ್ ಮುಗಿಯುತ್ತೆ.